ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆ ಕಲ್ಯಾಣ್ ಅವರು. ಕೆ ಕಲ್ಯಾಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಬೆಳಗೆರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕವಿರಾಜ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಕವಿರಾಜ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಮೊದಲನೇದಾಗಿ ನೀವಿಬ್ರು ರವಿ ಬೆಳಗೆರೆ ಅವರಿಗೆ ಇವತ್ತಿನ ವ್ಯಾಲೆಂಟೈನ್ ಡೇ ಸ್ಪೆಷಲ್ ಏನ್ ಗಿಫ್ಟ್ ಕೊಡ್ತೀರಾ, ಅಥವಾ ಅದನ್ನ ಯಾವ ರೀತಿ ಅವ್ರಿಗೆ ತೋರಿಸ್ಕೊಳ್ತೀರಾ ಅಂತ? ಪ್ರೀತಿಯನ್ನ ಯಾವ ರೂಪದಲ್ಲಿ ಬೇಕಾದ್ರೂ ತೋರಿಸಬಹುದು. ಅಂದ್ರೆ ಈಗ ನಾವು ತೋರ್ಸೋಕ್ ಪ್ರಯತ್ನ ಮಾಡ್ತಿರೋದು ಮಾತ್ರ ಈ ರೀತಿ ಗಂಡಸರ ಪ್ರೀತಿಯನ್ನ ಒಪ್ಕೊಳ್ಳೋ ಸ್ವಲ್ಪ ಇಲ್ಲ ನಾನೇ ನೀವು ನಿಂತಿರುವಾಗ ಇದು ಕೈಗೆ ಭಾರ ಆಗಬಾರ್ದು, ಹೃದಯಕ್ಕೆ ಹಗುರ ಆಗಬೇಕು. ನಮ್ಮಿಬ್ಬರಿಗೂ ಒಂದಷ್ಟು ಪ್ರೇಮ ಗೀತೆಗಳನ್ನ ಬರೆಯೋಕೆ ಸ್ಫೂರ್ತಿ ಕೊಟ್ಟವರಿಗೆ ಪ್ರೀತಿಯಿಂದ, ಮತ್ತು ಇದುವರೆಗಿನ ನಿಮ್ಮ ಎಲ್ಲ ಪ್ರೇಮ ಬರಹಗಳಿಗೆ ಇದು ಏನೇನು ಅಲ್ಲ, ಗೌರವ ಸೂಚ್ಯ ಅಷ್ಟೇ. ಆದ್ರೆ ಎಲ್ಲ ಎಲ್ಲವೂ ಹೌದು, ಏನೇನು ಅಲ್ಲ ಆದ್ರೆ ಎಲ್ಲ ಗೌರವ ಸೂಚ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಕಲ್ಯಾಣ್ ಅವರೇ, ಮೊದಲನೇದಾಗಿ ನೀವು ಈಗೇನು ಒಂದು ಗಿಫ್ಟ್ ಕೊಟ್ಟು ವ್ಯಾಲೆಂಟೈನ್ ಡೇನ ಒಂದು ಅರ್ಥಪೂರ್ಣವನ್ನಾಗಿ ಮಾಡಿದ್ರಿ. ಸೊ ಮಾತುಗಳಲ್ಲಿ ಅದನ್ನ ಹೇಳ್ಬೋದಾ ಅಂತ, ಅಥವಾ ನಿಮ್ಮ ಕವಿತೆ ಮೂಲಕ ಅದನ್ನ ನಮ್ಗೆ ಹೇಳ್ಬೋದಾ ಅಂತ? ಪ್ರೀತಿಯನ್ನ ಮಾತಿನಿಂದ ಹೇಳಕ್ಕಾಗಲ್ಲ, ಕವಿತೆ ಮೂಲಕ ಹೇಳಬೇಕು ಅಂದ್ರೆ ಕಣ್ಣಲ್ಲಿ ಹೇಳ್ಬೋದು. ಹಮ್ನೆ ದೇಖಿ ಹೈ ಇನ್ ಆಂಖೋ ಮೇ ಮೆಹಕ್ತಿ ಖುಷ್ಬೂ. ಅಪೋಸಿಟ್ರಿ ನೋಡಿ ಹೆಂಗಿದೆ. हमने देखी है इन आंखों में महकती खुशबू, हाथ से छू के इसे रिश्तों का इल्जाम न दो. ಗುಲ್ಜಾರ್ ಸಾಹೇಬರು ಬರೆದಿದ್ದು ಖಾಮೋಶಿಯಲ್ಲಿ. ಅದೇ ಗುಲ್ಜಾರ್ ಸಾಹೇಬರು ಎಷ್ಟೋ ವರ್ಷಗಳ ನಂತರ, ಮೋಸ್ಟ್ಲಿ 30-40 ಇಯರ್ಸ್ ನಂತರ, ಬೀಡಿ ಜಲಾಯಿಲೆ ಜಗರ್ಮ ಬಡಿ ಆಗ. ಅಲ್ಲ ಸರ್, ಆಕ್ಚುಲಿ ಗುಲ್ಜಾರ್ ಅವರು ಒಂದ್ ಕಡೆ ನಮ್ಗೆ ಸ್ಫೂರ್ತಿ ತುಂಬಿದ್ದಾರೆ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮ್ಮ ಲವಲವಿಕೆಯ ಬರಗಳು ವೈಯಕ್ತಿಕವಾಗಿ ನನಗಂತೂ ಬಹಳ ಸ್ಫೂರ್ತಿ ತುಂಬಿದೆ. ಇವಾಗ ನಿಮ್ಮ ಲವಲವಿಕೆ ಬುಕ್ ನನ್ನ ಹತ್ರ ಇರೋ ಬುಕ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಾನು ಯಾವ್ಯಾವ ಪದಕ್ಕೆ ಅಂಡರ್ಲೈನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವ್ದನ್ನ ಸ್ಪೆಷಲ್ ಆಗಿ ರೌಂಡ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಕೆಲವು ನಿಮ್ಮ ಲೈನ್ಗಳು ಸುಮ್ಮನೆ ಹೇಳ್ತೀನಿ ಕೇಳಿ, ನನ್ಗೆ ತುಂಬಾ ತಲೆಯಲ್ಲಿ ಕೂತ್ಬಿಟ್ಟಿದೆ ಅದು. ಅವಳ ಸಮಕ್ಷಮದಲ್ಲಿ ನನ್ನ ಬಾಲ್ಯ ಪ್ರವಹಿಸುತ್ತದೆ, ಅಥವಾ ದೇವತೆಯರಿಗೆಂದು ಮಾಡಿದ ಬೆರಳುಗಳನ್ನು ಅವಳು ಇಸ್ತುಕೊಂಡು ಬಂದಿರಬೇಕು. ಅದಕ್ಕೆ ಒಂದಷ್ಟು ನಾವು ಗುಲ್ಜಾರ್ ಬದಲು ದಿಲ್ಜಾರ್ ಅಂತ ಕರೀಬಹುದು. ಥ್ಯಾಂಕ್ ಯು. ಯಾಕೆಂದ್ರೆ ಸತ್ಯ. ಯಾಕೆಂದ್ರೆ ನಾನು ಮುಖಸ್ತುತಿ ಮಾಡಲಾರೆ, ಯಾಕೆಂದ್ರೆ ಪಕ್ಕದಲ್ಲಿದ್ದೀರಿ, ಮುಖಸ್ತುತಿ ಮಾಡಲಾರೆ. ಒಂದೇನೆಂದ್ರೆ ಗುಲ್ಜಾರ್ ಅವರ ಸಾರ್ವಕಾಲಿಕ ಬರಹಗಳು, ಅವರು ಬರೆದಂತ ಬರಹಗಳು ಸಾರ್ವಕಾಲಿಕ, ಅದು ಎಲ್ಲ ಕಾಲಮಾನಕ್ಕೆ ತಕ್ಕ ಹಾಗೇನೆ ಅಂಥ ಪ್ರೇಮ ಬರಹಗಳನ್ನ ಎಸ್ಪೆಷಲಿ ನಾವು ತಗೊಂಡ್ರೆ ಆ ರೋಚಕತೆಯನ್ನು ಒಂದ್ ಕಡೆ ಇಡಿ, ಅದರಲ್ಲಿರೋ ಸತ್ವ, ಅದರಲ್ಲಿರೋ ಒಂದು ಒಳಗುಣ ಇದೆಯಲ್ಲ, ಅದು ದಿಲ್ಜಾರ್ ಅಲ್ಲಿದೆ. ನಿಜವಾಗ್ಲೂ ಒಂದು ಮಾತು ಬರದೆ ನನಗೆ ಬಹಳ ಇಷ್ಟ ಆಗಿದ್ದು ಮತ್ತು ಅನೇಕರು ಇಷ್ಟಪಟ್ಟಿದ್ದು, ಅವಳ ಹೊಕ್ಕಳ ಮೇಲೆ ಆಣೆ ಅಂತ. ಅದನ್ನು ಕರೆಕ್ಟ್ ನೋಡುವ, ಹೊಕ್ಕಳ ಮೇಲೆ ದ್ರಾಕ್ಷಿ ಹಣ್ಣು ಇಡೋದು ರವಿಚಂದ್ರನ್ ಸ್ಟೈಲ್ ಆಯ್ತು. ಅವನು ರವಿಚಂದ್ರ, ನಾನು ರವಿ ಅಷ್ಟೇ. ಇನ್ನೊಂದು ಸಾಲ ನೆನಪಿಗೆ ಬರುತ್ತೆ ಸರ್. ಇನ್ನೊಂದು, ಅವನು ಒಬ್ಬನೇ ಬಾರು ಅಂದ್ರೆ ಬರುವಾಗ ಎಲ್ಲ ವಸಂತವನ್ನು ಬೆನ್ನಿಗೆ ಹೊತ್ತುಕೊಂಡೇ ಬರುತ್ತಾನೆ. ಆ ಥರದ್ದೆಲ್ಲ ಇದೆಯಲ್ಲ. ಅವನು ಬಾರೋ ಅಂದಾಗ ಒಬ್ಬನೇ ಬರುವುದಿಲ್ಲ, ಬರುವಾಗ ಬೆನ್ನಿಗೆ ವಸಂತವನ್ನು ಕಟ್ಟಿಕೊಂಡೇ ಬರುತ್ತಾನೆ. ಇವೆಲ್ಲ ನಿಮ್ಮನ್ನ ಸ್ಫೂರ್ತಿಯನ್ನಾಗಿ ಮಾಡಿದ್ರೆ ಖಂಡಿತ ನಿಮ್ಮಲ್ಲಿ ಸ್ಫೂರ್ತಿ ಉಂಟಾಗಿಸಿದಲ್ಲ. ಅದಕ್ಕೆ ನಾನು ಇಂಟರ್ನ್ ನೀವೇನ್ ಮಾಡಿದ್ರಿ ಅಂತ ಕೇಳಿದ್ರೆ, ನಿಮ್ಮ ಹಾಡುಗಳ ಮೂಲಕ ಇಬ್ರು ಕೂತಿದಿರಯ್ಯ, ಇಬ್ರು ಚಿಕ್ಕ ಹುಡುಗರು, ನಾನು ನಿಮ್ಮನ್ನ ಬರ್ರೋ ಹೋಗ್ರೋ ಅಂತಾನೆ ಖಂಡಿತ ಹಾಗೆ ಕರಿಬೇಕು. ಖಂಡಿತ ವಿಲ್ ಬ್ರೇಕ್ ಆಲ್ ದಿ ಫಾರ್ಮಾಲಿಟೀಸ್ ಆಫ್ ದಿ ಟಿವಿ ಇಂಟರ್ವ್ಯೂಸ್. ಓಕೆ, ಅಶ್ಕೋ ಮೇ ಜೋ ಪಾಯಾ ಹೈ ಓ ಗೀತೋ ಮೇ ದಿಯಾ ಹೈ ಅಂತ ಬರೀತಾನೆ ಸಾಹಿರ್. ಕಣ್ಣೀರಿನಲ್ಲಿ ಏನ್ ಪಡ್ಕೊಂಡೆ ಅದನ್ನ ನಾನು ಗೀತೆಗಳಲ್ಲಿ ಕೊಟ್ಟೆ. ನನ್ನ ಕವಿ ಸಮಯದಲ್ಲಿ ನಾನೇನು ಗದ್ಯ ಬರೆದೆ ಅದನ್ನ ನಿಮಗೆ ಗೀತೆಗಳಾಗಿ ನೀವು ಜನಕ್ಕೆ ಕೊಟ್ರಿ. ಗ್ರೇಟ್ಫುಲ್ ಟು ಯು, ಗ್ರೇಟ್ಫುಲ್ ಟು ಯು. ತುಂತುರು, ನಾವು ಅವ್ರಿಗೆ ಗ್ರೇಟ್ಫುಲ್ ಆಗಿರ್ಬೋದು. ತುಂತುರು ಕಣೋ ಅನ್ನೋ ಒಂದ್ಸಲ ಅನ್ನೋ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು. ನನ್ನ ಮಗಳು ಕಣ್ಣ ಹಾಡಂತೆ ಕಾಯುವೆ. ನೋಡು, ಸಿ ದಟ್ಸ್ ಆಪೋಸಿಟ್ ಅಂತ. ಕಣ್ಣು ಹಾಡಿರಲ್ಲ,
ಅದನ್ನ ನೀನು ಕಣ್ಣ ಹಾಡಂತೆ ಕಾಯೋನು, ನೀನು ಕಣ್ಣ ಗೊಂಬೆ ಅಂತ ಕಾಯೋನು ಅಂತ ಅಂದಿದ್ರೆ ನೀನ್ ಕಲ್ಯಾಣ ಅಲ್ಲ. ಮೊದಲು ಮೆಟ್ಲಿದ್ದೀರಾ ಅಂತ. ಮೊದಲು ಮೆಟ್ಲು ಅದು ಅಲ್ವೇ ಅಲ್ವೇ? ಒಂದು 4-5 ಮೆಟ್ಲು ಹತ್ತದವ್ರು ಬರೆಯಲ್ಲ. ನಿಂದೊಂದು ಪ್ರೀತಿಯ ಹಾಡು, ನಾನು ಇಷ್ಟಪಡೋ ಹಾಡು ನಿಂಗೆ ಗೊತ್ತಿದೆ. ಹಾಡು ಕವಿರಾಜ್ ಅವರೇ, ನೀವು ಹಾಡು ಹೇಳಿಕ್ಕೆ ರೆಡಿ ಆಗ್ತಾ ಇದ್ರಿ, ಒಂದು ಕವಿತೆಯ ಮೂಲಕ ಅದೇ ಸರ್ಗೆ ಇಷ್ಟವಾದದ್ದು ಹೇಳ್ಬೇಕಂದ್ರೆ ಚರಣದಿಂದ ಬರ್ತೇನೆ. ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದೋ ಏನು ನಿನ್ನಂತೆ ಅವನು, ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಇನಿಯ ಎಂದರೆ ಅದಕ್ಕೂ ಎತ್ತರ, ಒರಗಿಕೊಳ್ಳಲೇನು. ಸೂಪರ್. ಬರ್ಲಿ ಬೀಳಿ. ಕೇವಲ ಭಾವ ಇಲ್ಲ, ಕೇವಲ ಅಕ್ಷರವಿಲ್ಲ, ಲೈವ್ ಇಲ್ಲ, ಒಂದು ಕುಣಿತವಿದೆ. ಡಾನ್ಸ್. ಯು ನೋ, ಡಾನ್ಸ್ ನೀಡ್ ನಾಟ್ ಬಿ ಫಿಸಿಕಲ್. ಹೌದು, ಮನಸ್ಸು ಕುಣಿಯುತ್ತೆ. ಮನಸ್ಸು ಕುಣಿಯುತ್ತೆ, ಹೃದಯ ಕುಣಿಯುತ್ತೆ, ಮಿದುಳು ಕುಣಿಯುತ್ತೆ. ಆ ಉನ್ಮಾದಕ್ಕೆ ಯಾವ ಬ್ಲ್ಯಾಕ್ ಲೇಬಲ್ ವಿಸ್ಕಿನ ಕೆಲಸಕ್ಕೆ ಬರಲ್ಲ. ಅಲ್ಲಲ್ಲ, ನಿನಗೆ ಯಾವ್ದಕ್ಕೂ ಬರಲ್ಲ ಬಿಡು. ನೀ ಯಾವ್ದಕ್ಕೂ ವೇಸ್ಟ್. ಹೆಸರೇ ಕಲ್ಯಾಣ ನಿಂದು. ಅದೇ ಸರ್, ನೀನು ಮಾಡಿರೋ ಏಕೈಕ ದುಷ್ಟ ಕೆಲಸ ಅಂದ್ರೆ ಮದುವೆ ಆಗಿರೋದು. ನಾನಿನ್ನು ಒಳ್ಳೆ ನಮ್ಮಿಂದ ತಾವೇ ಇರೋದು. ಅಲ್ಲ, ಸದ್ಯಕ್ಕೆ ಒಳ್ಳೆವ್ ನಾನು. ಅಲ್ಲ, ಸದ್ಯಕ್ಕೆ ಒಳ್ಳೆವನು, ಸದ್ಯಕ್ಕಲ್ಲ, ಸದ್ಯಕ್ಕೆ ಅದೃಷ್ಟ ಅಂತ. ಮದುವೆ ಆದ್ಮೇಲೆ ಒಳ್ಳೆಯವನು ಆಗ್ತೀಯ. ಪಳಗಿಸ್ಕತಾರೆ ಅವರು, ಪಳಗಿಸ್ಕತಾರೆ. ಆಯ್ತಾ, ತಡಿ. ಇವತ್ತು ಪ್ರೇಮಿಗಳ ದಿನವಾದ್ರಿಂದ ನಾವು ಬಹಳ ವಿಶಿಷ್ಟವಾಗಿ ಕನ್ನಡದ ಪ್ರೇಮ ಗೀತೆಗಳನ್ನ, ನಿಮ್ಮಿಬ್ಬರ ಗೀತೆಗಳನ್ನ, ಹಿರಿಯರು ಬರೆದಂಥ ಗೀತೆಗಳನ್ನ, ಕನ್ನಡವೇ ಆಗಬೇಕು ಅಂತಿಲ್ಲ, ತೆಲುಗಿನಲ್ಲಿ ಎಂದಂತ ಒಳ್ಳೆ ಕವಿತೆಗಳು, ಅವುಗಳ ಬಗ್ಗೆ ಮಾತಾಡೋಣ. ನನಗೆ ನೀನು ಹೇಳ್ತಾ ಇದ್ದೆ, ಎಲ್ಲಿ ಕಂಪೋಸ್ ಆಯ್ತು ಅಂತ ನಿನ್ನ ತುಂತುರು ಒಂದು ಸ್ವಲ್ಪ ಅಂದ್ಬಿಟ್ಟ. ಈಗ ಇಲ್ಲಿ ಥೀಮ್ ಮ್ಯೂಸಿಕ್ ಆಗಿ ಬಳಸ್ತಾ ಮ್ಯೂಸಿಕ್ ಯಾವುದು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸೇ ಇರಲಿ ನನಸೇ ಇರಲಿ, ಪ್ರೀತಿ ಕೊಡುವ ಕನಸೆ ಮಧುರ. ಇದು ಗಾಂಧಿ ಬಜಾರ್ನಲ್ಲಿ ವಾದಿರಾಜಸ್ವಾಮಿ ಮಠದ ರೋಡ್ನಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಸೈಕಲ್ ಹಿಡ್ಕೊಂಡು ಕಂಪೋಸ್ ಮಾಡಿದ್ರು ಈ ಟ್ಯೂನ್. ಅಲ್ಲೇ ಬಂದಿದ್ದು ಪದ್ಯ ಇದು. ನಿಮ್ಮ ಆ ಜಾಗ ಕೊಟ್ಕೊಬಿಡ್ಬೇಕಿತ್ತು. ನಾವು ಕೊಂಡ್ಕೊಳ್ಳೋಣ, ಚಿಕ್ಕದೊಂದು ಟೇಬಲ್ ಕುರ್ಚಿ ಹಾಕೊಂಡು ಅಲ್ಲೇ ಬರೀಬೋದು. ಹಾಗೆ ಅದು ಅಂಗಡಿ ಎಲ್ಲಿ ಬೇಕಾದ್ರೂ ಹೊಳೆಯುತ್ತೆ. ನನ್ನ ಅಂಗಡಿ ಇದೆ ಗಾಂಧಿ ಬಜಾರ್. ನಿಂಗೆ ಗಾಂಧಿ ಬಜಾರ್ ಇಷ್ಟ ಆದಾಗ BBC ಅಂತ ಅದರ ಹೆಸರು, ಬೆಳಗೆರೆ ಬುಕ್ಸ್ ಅಂಡ್ ಕಾಫಿ. ನನ್ನ ಚೇಂಬರ್ ಅಲ್ಲಿ ಕೂತ್ಕೋ, ಕಾಫಿ ತರಿಸ್ಕೋ, ಓಕೆ, ಏನು ಬೇಕಾದ್ರೂ ಬರೀ. ಸೂಪರ್. ಆ ಜಾಗ ನಿನಗೆ GPA ತಪೋವನದಲ್ಲಿ ನೀನು ಬಂದು ಕುತ್ಕೊಂಡು ಶಕ್ತಿ ಇರುತ್ತೆ. ಅಲ್ಲ, ಮತ್ತೊಂದು ಕಾರಣ ಇದೆ. ಗಾಂಧಿ ಬಜಾರ್ ಬಸವನಗುಡಿ ಏರಿಯಾ ಜಾಲ ಎಸ್ಪೆಷಲಿ ಸಾಕಷ್ಟು ಜನ ಕವಿ ಪುಂಗ ಅವರು ನಡೆದಾಡಿರೋ ಪುಣ್ಯಭೂಮಿ ಅದು. ಪುಣ್ಯಭೂಮಿ ಅದು. ವಿದ್ಯಾರ್ಥಿ ಭವನದ ಮುಂದೆ ಹಸ್ಕೊಂಡು ಕಾದ್ಕೊಂಡು ನಿಂತ್ಕೊತಿರ್ತಿದ್ದೆ. ಒಂದ್ ಕಡೆ ಹಸಿವು, ದುಡ್ಡಿಲ್ಲ, ಶಾಂತಿನಗರದಿಂದ ನಡ್ಕೊಂಡ್ ಬಂದಿದ್ದೀನಿ, ನಿಂತಿದ್ದೀನಿ. ಕೋಟು, ಪ್ಯಾಂಟು, ಕೈಯಲ್ಲೊಂದು ಚೀಲ ಹಿಡ್ಕೊಂಡು ಅಡಿಗರು ಬರ್ತಾ ಇದ್ದಾರೆ. ಆಗಷ್ಟೇ ಅಡಿಗರ ವಿರುದ್ಧ ಚಂದ್ರಶೇಖರ್ ಪಾಟೀಲ್ ಒಂದು ನಾಟಕ ಮಾಡಿದ್ರು, ನಳಕವಿಯ ಮಸ್ತಕಾಭಿಷೇಕ. ಅವರು ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಒಪ್ಕೊಂಡಿದ್ದಕ್ಕೆ ಪರ್ಯಾಯ ಸಮ್ಮೇಳನ ಮಾಡಿ ಇವರು ನಳಕವಿ. ಅಡಿಗ ಅಂದ್ರೇನು? ನಳ. ನಳ ಅಂದ್ರೆ ಅಡಿಗ, ಅಡಿಗೆ ಮಾಡುವವನು ಅಡಿಗ. ಹಂಗಾಗಿ ನಳಕವಿಯ ಮಸ್ತಕಾಭಿಷೇಕ ಅಂತ ಪಾತ್ರ ಮಾಡ್ಬಿಟ್ಟಿದ್ದೆ ಮರ. ಅದ್ರಲ್ಲಿ ನಾನು ನೋಡಿದ್ರು, ಯಾಕೋ ಮಗು ಮುಖ ಬಾಡಿಸ್ಕೊಂಡಿದ್ಯಾ, ಬಾಳ ದೋಸೆ ಕೊಡಿಸ್ತೇನೆ, ಕರ್ಕೊಂಡು ಒಂದು ದೋಸೆ ಕೊಡಿಸಿ, ಪದ್ಯ ಓದ್ಲೇನು ತೆಗೆದು. ಅದೇ ಆ ಅಫೆಕ್ಷನ್ ಇತ್ತಲ್ಲಪ್ಪ, ಆ ಪೇರೆಂಟಲ್ ಅಫೆಕ್ಷನ್. ಮಾಸ್ತಿ ಅವ್ರನ್ನ ಅಲ್ಲೇ ನೋಡಿದೆ. ಸುಮತೀಂದ್ರ ನಾಡಿಗರದ ಅಂಗಡಿ ಇತ್ತು ಅಲ್ಲಿ, ಪುಸ್ತಕದ ಅಂಗಡಿ. ನಾನು ಎಲ್ಲ ಬಿಟ್ಟು ಪುಸ್ತಕದ ಅಂಗಡಿ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದ್ರು. ಬಾರ್ ಮಾಡಿದ್ರೆ ಬಹಳ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಅಂತ. ಬಾರ್ ಬಾರ್ ದೇಖೋ, ಓ ಬಾರ್ ನಹಿಯೇ, ಏ ಬಾರ್ ಬಾರ್ ದೇಖನೆ ಕಿ ಚೀಸ್ ಹೈ. ಅಂಗಡಿ ಮಾಡಿದೆ. ಪ್ರತಿ ಭಾನುವಾರ ಸಿಗ್ತೀನಿ ನಾನಲ್ಲಿ ಸಾಯಂಕಾಲ 6 ಗಂಟೆಗೆ. ಅನ್ಲೆಸ್ ಐ ಆಮ್ ವೆರಿ ಬ್ಯುಸಿ ಆರ್ ಔಟ್ ಆಫ್ ಟೌನ್. ಒಬ್ಬ ಕವಿಯನ್ನು ಕರೆಸ್ತೀನಿ, ಒಂದು ಪುಸ್ತಕ ಅವ್ರ ಕೈಯಲ್ಲಿ ಬಿಡುಗಡೆ ಮಾಡಿಸ್ತೀನಿ.
ಯಾರದೇ ಪುಸ್ತಕ ಇರ್ಬೋದು. ಅದ್ ಸರಿ. ಹೆರಿಗೆ ಮನೆ ವಾಡಿಯಾ ರೋಡಲ್ಲೇ ಇರ್ಬೇಕಾ? ಹಂಗೆ ಗಾಂಧಿ ಬಜಾರ್ಗೆ ಬರಲಿ ಪುಸ್ತಕ ಆದರೆ ಬಿಡುಗಡೆ ಅಂದ್ರೆ ಹೆರಿಗೆ ಮನೆನೇ ಅದು. ಇಲ್ಲ, ಗಾಂಧಿ ಬಜಾರ್ ವಾತಾವರಣದಲ್ಲೇ ಒಂದು ಸಂಸ್ಕೃತಿ ಇದೆ, ಕನ್ನಡತನ ಇದೆ. ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ, 8th ಕ್ರಾಸ್ ಅಲ್ಲಿ ನನ್ನ ಆರ್ಟಿಕಲ್ ಫಸ್ಟ್ ಓದ್ಯಾ, ಮಲ್ಲೇಶ್ವರಂ 8th ಕ್ರಾಸ್ ಹುಡುಗಿಯರು ಅಂತ ಬರ ಕೇಳಿ ಓದಿದ್ದೀನಿ. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ರೈಟರ್ಸ್ ದಟ್ ಐ ಹ್ಯಾವ್. ಈಗ ಇನ್ನೊಂದು ಹಾಡು ಬೀಳಿ, ಯಾವುದು ನಿನ್ನಿಷ್ಟ, ಅವು ಯಾವ ಭಾಷೆದಾರಾಗಿರ್ಬೋದು, ಪ್ರೇಮಿಗಳು ಅಲ್ಲ ಅವಂದೇ ಹಾಡು ಹೇಳ್ಬೋದು. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಕಿದೆ, ಗೀಚಿದ ಹಾಗೆ ಮಳೆ ಬಿಲ್ಲೆ ಮೈಗಂಟಿದೆ, ಹೊಸ ಸಂವತ್ಸರ ಹೊಸ ಮನ್ವಂತ. ಮ್ಯೂಸಿಕ್ ಎರಡು ಜಸ್ಸಿ ಗಿಫ್ಟ್, ಎರಡಕ್ಕೂ ಜಸ್ಸಿ ಗಿಫ್ಟ್. ಹೌದು, ಎರಡಕ್ಕೂ. ನಾನು ನಿಮ್ಮನ್ನ ಕೇಳಬೇಕು, ಯಾಕಂದ್ರೆ ಪ್ರೇಮಿಗಳ ದಿನ ಅಥವಾ ಪ್ರೇಮಿಗಳು ಅಂತ ಅಂದ ತಕ್ಷಣ ಹೇಳಿ ಹೋಗೋ ಕಾರಣ ಬುಕ್ ಸಾಕಷ್ಟು ಜನರಿಗೆ ನೆನಪಾಗುವಂಥದ್ದು. ಆ ಬುಕ್ ಬಗ್ಗೆ ನೀವು ಹೇಳಲೇಬೇಕು ಇವತ್ತಿನ ಸಂದರ್ಭದಲ್ಲಿ. ಹೇಗೆ ಸರ್, ಅದಕ್ಕೆ ಸ್ಫೂರ್ತಿ ಏನು ಅಂತ ಆ ಬುಕ್ ನೀವು ಬರಲಿಕ್ಕೆ? ಆ ಇಡೀ ಪುಸ್ತಕದಲ್ಲಿ ನಾನಿದೀನಿ ಮಗು, ನನ್ನ ಬದುಕಿನ ಕಥೆ ಅದು, ನಂದೇ ಬದುಕಿನ ಕಥೆ. ಹೀರೋ ಆಫ್ ದಟ್ ನಾವೆಲ್, ಅವನ ಹೆಸರು ಹಿಮವಂತ, ಹೀರೋಯಿನ್ ಹೆಸರು ಪ್ರಾರ್ಥನಾ, ನನ್ನ ಶಾಲೆಯ ಹೆಸರು ಪ್ರಾರ್ಥನಾ. ಐ ಆಮ್ ಅಬ್ಸೆಸ್ಡ್ ವಿತ್ ದಟ್. ನೀವು ಹೆಸರಿಡೋ ಇದನ್ನು ತುಂಬಾ ಇದಪ್ಪ, ಆ ಹೆಸರಲ್ಲೇ ಅರ್ಧ ಕಥೆ ಹೇಳ್ಬಿಡ್ತೀವಿ. ಹಿಮವಂತ ನಾನು ನಿಮ್ ಬಗ್ಗೆ ಮಾತಾಡಕ್ ಕೂತೀನಿ, ನೀವೇ ನಮ್ಮ ಬಗ್ಗೆ ಮಾತಾಡಕ್ ಶುರು ಮಾಡಿದಾರೆ ಎಲ್ಲರೂ. ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ನಿನ್ನ ಒರಿಜಿನಲ್ ಹೆಸರು ಸತ್ಯವಾಗಿ ಹೇಳು. ಸರ್, ನನ್ನ ಒರಿಜಿನಲ್ ಹೆಸರು ಈ ನೀರಿನ ಗಂಗಾ ಮಾತೆ ಆಣೆಯಾಗಿ ಕವಿರಾಜನೇ. ಇದು ಕಾವೇರಿ, ಎಕ್ಸ್ಕ್ಯೂಸ್ ಮೀ, ಕರೆಕ್ಟ್ ನಿಜ. ನೀರು ಒಂದು ಸಾರ್ವತ್ರಿಕವಾಗಿ ಗಂಗೆ ಅಂತೀವಿ ಇಲ್ಲಿ ಕಾವೇರಿ ಆಣೆಯಾಗಿ. ನೋಡಿ, ಅವ್ರ ಮನೆಯಲ್ಲಿ ವೈಶಿಷ್ಟ್ಯ ಅಂದ್ರೆ ಆ ಕಾಲಕ್ಕೆ ನೀನು ಹುಟ್ಟಿ ಎಷ್ಟು ವರ್ಷ ಆಯ್ತು? ನಾನು ಹುಟ್ಟಿ 34 ವರ್ಷ ಆಯ್ತು ಇವಾಗ. ಅಯ್ಯೋ ರಾಮ, 3 ಕತ್ತೆ ವಯಸ್ಸು. 34 ವರ್ಷದ ಹಿಂದೆ ಒಬ್ಬ ಮಗುವಿಗೆ ಕವಿತಾ ಅಂತ ಹೆಸರಿಟ್ರು, ನಮ್ಮ ಅಕ್ಕನಿಗೆ. ಹೌದು, ಅದಕ್ಕೆ ತಾಳೆಯಾಗುವ ಹಾಗೆ ಕವಿರಾಜ್ ಅಂತ ಇಟ್ರು. ಆಮೇಲೆ ನಮ್ಮ ತಂಗಿ ಹೆಸರು ಕಲ್ಪನಾ ಸರ್. ಕಲ್ಪನಾ. ನಾನು ಬರೆದ ಮೊದಲ ಕವಿತೆ ಯಾವ್ದು ಗೊತ್ತಾ? ಕವಿರಾಜನು ಕವಿತೆಯನ್ನು ಕಲ್ಪನೆಯಿಂದ ಬರೆಯುತ್ತಾನೆ. ಒಂದು ಸಾಲು, ಮೊದಲ ಸಾಲು. ನಮ್ಮ 3 ಜನರ ಹೆಸರು ಸೇರಿಸಿ ಒಂದು ಸಾಲು. ನಿನಗೆ ಇನ್ನೊಂದು ಗೊತ್ತಾ? ರಾಜ್ ಕಪೂರ್ ಒಂದು ಮೆಹಫಿಲ್ಗೆ ಹೋಗ್ತಾರೆ. ಆ ಮೆಹಫಿಲ್ನಲ್ಲಿ ಕವಿಗಳು ಹಾಡ್ತಾ ಇರ್ತಾರೆ, ಮುಷಾಯರ. ಅಲ್ಲಿ ರಾಜ್ ಕಪೂರ್ದು ಮೋಸ್ಟ್ ಪೆಟ್ ಶೈಲೇಂದ್ರ ಶೆರ್ವಾನಿ ಸುರ್ವಾಲು ಚಪ್ಲಿ ಅವ್ರದ್ದು ಡ್ರೆಸ್ ಇದೆಯಲ್ಲ, ಹಾಕೊಂಡು ಪಾನ್ ಹಾಕೊಂಡು ಅದನ್ನ ಎಲ್ಲ ಸಿಡಿಸ್ಕೊಂತ ಅವನ ಪದ್ಯ ಓದ್ತಾನೆ. ಫಿದಾ ಮುಂದ್ಗಡೆ ಕೂತಿಯಾನೆ, ಮುಖ ನೋಡ್ತಾ ಇಲ್ಲ. ಅವನ್ ಲಹರಿಲಿ ಅವನಿದಾನ ಕವಿ, ಅವನ್ಯಾಕೆ ನಿನ್ನ ಮುಖ ನೋಡ್ಬೇಕು? ಆಮೇಲೆ ರಾಜ್ ಕಪೂರ್ ಎದ್ದು ಹೋಗಿ, ಮೇರಾ ನಾಮ್ ರಾಜ್ ಕಪೂರ್ ಹೈ. ಹಾ नाम सुना था, दर्शन आज हुआ है, ये मेरा कार्ड है, आप कृपया रख लीजिए, और जब भी आपको एक गाना लिखने के लिए मन चाहता था, ನಿಮ್ಗೆ ಮನಸ್ಸು ಬಂದಾಗ ಒಂದು ಫೋನ್ ಮಾಡಿ ನನಗೋಸ್ಕರ, ಬಂದ್ಬಿಡಿ ಒಂದು ಹಾಡು ಬರ್ಕೊಡಿ. ನಾನು ಸಿನಿಮಾಗೆ ಬರೆಯಲ್ಲ, ಹಠ, ನಾನು ಸಿನಿಮಾ ಕವಿ ಅಲ್ಲ, ನಾನು ಸಿನಿಮಾಗೆ ಬರೆಯಲ್ಲ, मैं अपने ख्याल का आदमी हूँ. ಆಯ್ತು, ಇಟ್ಕೊಳ್ಳಿ ಕಾರ್ಡ್. ತೊಂದರೆ ಬಂದಾಗ ನನಗೆ ಒಂದು ಫೋನ್ ಮಾಡಿ, ಏನೇ ತೊಂದರೆ ಇಲ್ಲ ನನಗೊಂದು ಫೋನ್ ಮಾಡಿ. ಅರೆ, ಕಾರ್ಡ್ ಇಟ್ಕೊಂಡ್ರು, ಸುಮ್ಮನೆ ಆದರು. ಎಷ್ಟೋ ವರ್ಷಗಳ ನಂತರ ಅವ್ರ ಹೆಂಡತಿ ಕಾಯಿಲೆ ಆಯ್ತು, ತೀವ್ರವಾದ ಕಾಯಿಲೆ. ಆ ಕಾಯಿಲೆನ ಇನ್ನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ ದುಡ್ಡಿಲ್ಲ. ಇವನು ಯಾರೋ ಒಬ್ಬನ ಕಾರ್ಡ್ ಕೊಟ್ಟೋಗಿದ್ನಲ್ಲ ರಾಜ್ ಕಪೂರ್ ಅಂತ, ಯಾಕೆ ವೈ ಶುಡ್ ನಾಟ್ ಐ ಅಪ್ರೋಚ್ ಹಿಮ್ ಅಂತ ಬಾಂಬೆಗೆ ಬಂದ್ರು ಲಕ್ನೋವಿಂದ. ಅವ್ನು ಗೇಟ್ ಒಳಗೆ ಬಿಡ್ಲಿಲ್ಲ. ಪ್ರತಿಭೆಗಳಿರೋ ಜಾಗಕ್ಕೆ ಕಾಂಪೌಂಡ್ ಹಾಕ್ಬಿಡ್ಬೇಕು. ಆಲ್ ಇಂಡಿಯಾ ರೋಡ್ ಹಾಕಿದ್ದಾರೆ. ತಮಾಷೆ ಮಾಡ್ತಿರ್ತೀನಿ, ಪ್ರತಿಭೆ ಒಳಗೆ ಬರಬಾರ್ದು ಅಂತ. ಅವನು ಹೋಗಿ ಹೇಳ್ತಾನೆ, ನೋಡಪ್ಪ ರಾಜ್ ಕಪೂರ್ ಸಾಹೇಬ್ರದ್ದು ಇದು ಕಾರ್ಡು ನನಗೆ ಕೊಟ್ಟಿದ್ದಾರೆ, ನಾನು ಕವಿ, ನಾನು ಬಂದಿದ್ದೀನಿ ಅಂತ ಹೇಳು. ಅವರಾಗಿ ಅವರು ಕರೆದ್ರೆ ಒಳಗೆ ಬರ್ತೀನಿ, ಇಲ್ದಾದ್ರೆ ನನ್ನ ಪಾಟಿ ನಾನು ನಡ್ಕೊಂಡು ಹೋಗ್ತೀನಿ, ನನ್ನ ಕರ್ಮ. ಇವನು ಹೋಗ್ತಾನೆ. ಅಷ್ಟೊತ್ತಿಗೆ ಶಂಕರ್ ಜಯಕಿಶನ್ ಜೊತೆ ಕೂತ್ಕೊಂಡು ಹಿ ವಾಸ್ ಕಂಪೋಸಿಂಗ್ ಎ ಸಾಂಗ್. ರಾಜ್ ಕಪೂರ್ ಹಿಮ್ಸೆಲ್ಫ್ ಯೂಸ್ ಟು ಕಂಪೋಸ್, ಇಸ್ ಅ ಗ್ರೇಟ್ ಲವರ್ ಆಫ್ ಮ್ಯೂಸಿಕ್. ಅವರು ಇದನ್ನ ಮಾಡಿದಾಗ
ಹೋದಾಗ ಇವ್ರು ಹೇಳಿದ ಕೂಡಲೇ ರಾಜ್ ಕಪೂರ್ ಚಪ್ಪಲಿ ಬಿಟ್ಟು ಅದು ಓಡಿ ಬಂದ್ಬಿಡ್ತಾರೆ. ಅರೇ ಅವ್ರನ್ನ ನಿಲ್ಸಿದ್ದೇನೇನ್ರ ರಾಸ್ಕಲ್ ಅಂತೇಳಿ ಹೋಗಿ ಕಾಲಿಗೆ ಮುದ್ದಂಡು ನಮಸ್ಕಾರ ಮಾಡ್ತಾರೆ. ಮಾಡಿ ಶಂಕರ ಜಯಕಿಶನ್ ಬರ್ತಾರೆ, ಎಲ್ಲರೂ ಸೇರ್ತಾರೆ. आपको क्या चाहिए? मुझे 1 लाख रुपए चाहिए. मेरी बीवी बीमार है. ಹೆಂಡತಿ ಖಾಲಿ ಆಗಿದೆ, 1 ಲಕ್ಷ ಬೇಕು. 1 ಲಕ್ಷ ರೆಡಿ ತಕ್ಕೊಡ್ಬಾ. ಹಾಗೆ ತಗೊಳ್ಳೋದಿಲ್ಲ, ಕಂಪೋಸ್ ಮಾಡೋದು. ಪದ್ಯ ಇಲ್ಲಿ ಬರಿತೀನಿ ನಾನೀಗ. ಬರೀತಾರೆ, ಬರೆದು 1 ಲಕ್ಷ ತಗೋತಾರೆ. ಆಮೇಲೆ ಜೀವನ ಪರ್ಯಂತ ಶೈಲೇಂದ್ರನ ಬಿಡ್ಲೇ ಇಲ್ಲ. ಹೌದು, ಏನ ಅವಾಗ ಒಂದ್ಸಲ ಜಗಳ ಆಡ್ಕೊಂತಾರೆ ಇಬ್ರು. ಜಗಳ ಆದಾಗ ಬರೀತಾರೆ, ಬಹಳ ಚೆನ್ನಾಗಿದೆ, ನೀನ್ ನೆನ್ಪಿಟ್ಕೋಬೇಕು ಇಬ್ರು. ಚಾಹೆ ರಾಜ್ ಕಹೆ ಕವಿರಾಜ್ ಕಹೆ ಯಾ ಸಬ್ಕೋ ಹೇ ಜಾನಾ. ಇವತ್ತಿಬ್ರು ಇಲ್ಲ, ಪುಣ್ಯಾತ್ಮರು. ಆದ್ರೆ ಅವರ ನೆರಳುಗಳಾಗಿ, ಅವರ ಮಕ್ಕಳಾಗಿ ನೀವು ಇದಿರ್ಕೊಂಡ್ರು. ಇದನ್ನೇ ಖಾಸ್ ಬಾತ್ಗೂ ಇರೋ ವ್ಯತ್ಯಾಸ. ಯಾಕೆಂದ್ರೆ ಅಂದ್ರೆ ಕವಿ ಅಲ್ಲ, ಸತ್ಯ. ಯಾಕಂದ್ರೆ ಖಾಸ್ ಬಾತ್ ಅನ್ನೋದು ಇಲ್ಲಿಂದ ಬಂತು ಅವ್ರಿಗೆ. ಬರೀ ಖಾಸ್ ಬಾತ್ಗೆ ಸೋತಿಲ್ಲ ಅವರು. ನೋಡು, ಇವತ್ತು ನೀನು ಕೊಟ್ಟಂತ ಟೈಟ್ಲ್ ಇದೆಯಲ್ಲ, ಅದನ್ನ ಯಾವ ಸರ್ಕಾರ ಕೊಟ್ಟಿದ್ದು ಬೇಡ ನನಗೆ. ಅದನ್ನ ದಿಲ್ಜಾರ್ ಅನ್ನೋದನ್ನ ನಾನು ಇವತ್ತು ಕಾವ್ಯನಾಮ ಮಾಡ್ಕೊಂಡಿದ್ದೀನಿ, ಮಾಡ್ಕತ್ತೀನಿ, ಬರಿತೀನಿ ಕೂಡ ಅದ್ರ ಬಗ್ಗೆ. ಸೂಪರ್. ಅದರಷ್ಟೇ ಆ ಹೆಸರಿನಲ್ಲೇ ಬರಿತೀನಿ. ನಂದು ಮಹಾಸ್ವಪ್ನ ಅಂತ ಒಂದು ಹೆಸರಿದೆ. ಅದು ಒಬ್ಬ ತೆಲುಗು ಕವಿಯ ಕಾವ್ಯನಾಮ. ಅದನ್ನ ಕದ್ದಿದ್ದೀನಿ. ಇವತ್ತು ನೀನ್ ಕೊಟ್ಟಿರೋದನ್ನ ಕದ್ದು ಬಿಡ್ತೀನಿ. ಅದು ಯಾವ ಪ್ರಶಸ್ತಿಗಿಂತಲೂ ದೊಡ್ಡ ಪ್ರಶಸ್ತಿ. ಇಟ್ ಇಸ್ ದಿಲ್ಜಾರ್ ಈಸ್ ಮೈ ಪೆನ್ ನೇಮ್. ಸೂಪರ್. ಓಕೆ, ಸೂಪರ್. ಟೆಲ್ ಮಿ. ಪ್ರೇಮಿಗಳ ದಿನದ ಒಂದು ನೆನಪು, ಈ ನೆನಪು ಹಾಗೆ ಇರುತ್ತೆ. ಒಮ್ಮೆ ಕೆಲವು ವರ್ಷಗಳ ಮುಂಚೆ KS ನರಸಿಂಹಸ್ವಾಮಿಗಳ ದಂಪತಿಗಳ ಮನೆಗೆ ನಾವು ಹೋಗಿದ್ದೆ. ಅವರ ಕೊನೆಗಾಲದ 1 ವರ್ಷ ಮುಂಚೆ. ಇದೇ ಪ್ರೇಮಿಗಳ ದಿನ 14ನೇ ತಾರೀಕು ನನಗೊಂದಿತ್ತು ಮನಸ್ಸಲ್ಲಿ, ಹೋಗಿ ಬೋರ್ವೆಲ್ ವಾಟರ್ ಅಥವಾ ಬಾವಿ ನೀರು, ಶುದ್ಧವಾದ ನೀರು, ಕಾರ್ಪೊರೇಷನ್ ವಾಟರ್ ಬೇಡ ಅಂದ್ಬಿಟ್ಟು ಬಾವಿಲಿ ನೀರು ಸೇರ್ಕೊಂಡು ಆ ತಂಬಿಯಲ್ಲಿ ನೀರು ತಗೊಂಡು ಅವರಿಬ್ಬರ ಪಾದಗಳನ್ನ ತೊಳೆದು, ಹಾಲ್ನಲ್ಲಿ ಅವರಿಬ್ಬರ ಪಾದಗಳನ್ನ ತೊಳೆದು ಮಲ್ಲಿಗೆ ಮೊಗ್ಗುಗಳಿಂದ ಅವ್ರ ಪಾದಗಳಿಗೆ ಹರಿಸಿ ಬಾಗಿನ ಕೊಟ್ಟು ಕಾಲುಗಳು ಮುಟ್ಟಿ ನಮಸ್ಕಾರ ಮಾಡಿದೆ. ಕವಿ ಕಣ ನೀನು. ಅದಕ್ಕೆ ನರಸಿಂಹಸ್ವಾಮಿ ದಂಪತಿಗಳಿಗೆ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡ್ರು. ಅವರ ಶರ್ಟ್ ಅಂಟಿದ ನಶಿದ ವಾಸನೆ ಇನ್ನೂ ನನಗೆ ನೆನಪಿದೆ. ಗೆರೆಗಳು, ನಶಿದ ಗೆರೆಗಳು ನರಸಿಂಹಸ್ವಾಮಿಗಳು. ಅವರ ಒಂದು ಕವಿತೆ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ. ಹೇಳೋ ಹೇಳೋ ಹೇಳೋ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಇವತ್ತು ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಣ್ಣು, ನಿನ್ನ ಪ್ರೇಮದ ನನ್ನ ಮನಸ್ಸು. ಕಂಪೋಸ್ಡ್ ಬೈ ಹೂಮ್? ಅಶ್ವಥ್ ಸಾಹೇಬ್. ಅಶ್ವಥ್ ಅವರು ಅವರ ಆ ರೌದ್ರ ರಾಕ್ಷಸ ಶಕ್ತಿಯ. ಒಂದ್ ದಿವಸ ಹಾಡ್ತಾ ಇದ್ದೀರಿ ನೀಲಿ ಮನೆಯಲ್ಲಿ, ಆರ್ಕಿಟೆಕ್ಟ್ ನೀಲಿ ಮನೇಲಿ ಹಾಡ್ತಾ ಇದ್ದೀವಿ. ಡಿಸೆಂಬರ್ 31ರ ಗೋಷ್ಠಿ ಹಾಡಿದ್ರು. ಅಶ್ವಥ್, ಯಾರೇ ಅಶ್ವಥ್ ಅಂತ ಒಬ್ರು ಹಾಡ್ತಾರಲ್ವಾ, ಅವ್ರ ತರ ಹಾಡು ಅಂತ ಸಿಟ್ಕೊಂಡ್ಬಿಡ್ತು. ಬಾಯಿಲ್ಲಿ ಸಂಭವಿಸು, ಅದೇ ಒಡೆದಂಗ ಆಗ್ಬಿಡ್ತು ಮರ. ಎಂತ ಹಾಡೋರು, ಧನ್ಯ. ದೊಡ್ಡವ್ರನ್ನ ನೆನ್ಪು ಮಾಡ್ಕೊತಾ ಇದೀವಿ ನಾವು. ಹೌದು ಹೌದು. ಈ ಪ್ರೇಮಿಗಳ ರಾತಸ್ಮರಣೀಯರು, ನಾವೆಲ್ಲ ಸಾಯಂ ಸ್ಮರಣೀಯರು ಕೂಡ. ಯಾಕೆಂದ್ರೆ ಸಾರ್ವಕಾಲಿಕ ಸ್ಮರಣೀಯರು ಅವ್ರುಗಳೆಲ್ಲ ಬಿಟ್ಟು ಹೋದ ಅಕ್ಷರಗಳನ್ನ ಕೂಡಿಸಿ ಪೋಣಿಸಿ ಗುಡಿಸಲು ಮಾಡ್ಕೊಂಡು ಅಂಬ್ಲಿಗೋಸ್ಕರ ಭಿಕ್ಷೆ ಬೇಡ್ತಿರೋಂತ. ಒಂದ್ಸತಿ SP ಬಾಲಸುಬ್ರಹ್ಮಣ್ಯಂ ಹೇಳಿದ್ರು, ನಾವೆಲ್ಲ ಸ್ವರ ಭಿಕ್ಷುಕರು ಅಂತ. ಆತರ ನಾವು ಭಾವ ಭಿಕ್ಷುಕರು, ಸ್ವರ ಭಿಕ್ಷುಕರು, ಪದ ಭಿಕ್ಷುಕರು ನಾವೆಲ್ಲ. ವ್ಯಾಸೋಚ್ಚಿಷ್ಟಂ ಏನು ಬರೆದ್ರು ಅದು ವ್ಯಾಸನ ಉಚ್ಚಿಷ್ಟ. ಉಚ್ಚಿಷ್ಟ ಅಂದ್ರೆ ಎಂಜಲು. ಹೌದು. ನೀನು ಹೊಸ ಏನನ್ನು ಎಲ್ಲ ಬರೆದಾಕಿದಾರ. ಆ ಉಚ್ಚಿಷ್ಟದಿಂದಲೇ ಪ್ರತಿಯೊಬ್ಬರ ಉತ್ತಿಷ್ಟ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಳಂ ಕುರು. ನನಗೆ ಜನಿವಾರ ಹರಿದಾಕಿ ಯಾವ ಕಾಲ ಆಗಿದೆ. ಕಲ್ಯಾಣ್ ಅವರೇ, ಪ್ರೇಮ ಕವಿ ಅಂತಾನೆ ಹೆಸರು ಕೊಟ್ಟಿದ್ದಾರೆ ನಿಮ್ಗೆ. ಸೊ ನೀವು ಇಷ್ಟು ಸಾಕಷ್ಟು ಕವಿತೆಗಳನ್ನ ಬರ್ತಿದ್ದೀರಿ, ಹಾಡುಗಳನ್ನ ಬರ್ತಿದ್ದೀರಿ. ಬಟ್ ಒಮ್ಮೆ ನಿಮ್ಗೆ ಈ ಹಾಡನ್ನ ನೆನ್ಸ್ಕೊಳ್ಬೇಕು ಅಂದ ತಕ್ಷಣ ಥಟ್ ಅಂತ ನೆನಪಾಗುವಂತ ಒಂದು ಹಾಡು ಯಾವುದು ಅಂತ?
ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ, ಘಲ್ 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 ಸೋತಿದೆ. ರಾಜನಾಗೇಂದ್ರ ಉದಯಶಂಕರ್ ಜಾನಕಿ ಉದಯಶಂಕರ್ ಅಷ್ಟಪ್ಪ. ಗಾಡ್ ಹ್ಯಾಡ್ ಗಿವನ್ ಇನ್ ಪ್ಲೆಂಟಿ. ಏನು ಬೇಕಾದ್ರೂ ಬರ್ದಾಗ, ಹೌದು ಏನು ಬೇಕಾದ್ರೂ ಬರೀತಿದ್ರು ಅವರು. ಅಲ್ಲ, ಆದ್ರೂ ಅವ್ರು ಹೇಳ್ತಿದ್ರಂತೆ ನನ್ನ ಹತ್ರ ಇರೋದೇ ಎಷ್ಟು ಪದಗಳು, 50-60 ಪದಗಳು ಅದರಲ್ಲೇ ಬರೀತೀನಿ ಅಂತ. ಅಷ್ಟು ಹೇಳುತ್ತೆ 50-60 ಪದಗಳ ವಿಕಲ್ಪದಲ್ಲಿ ಸಂಯೋಜನೆಯಲ್ಲಿ ಅವರು ಇಡೀ ಪ್ರಪಂಚ ತೋರಿಸ್ಬಿಟ್ರು, ಬ್ರಹ್ಮಾಂಡ ತೋರಿಸ್ಬಿಟ್ರು. ಅವರು ನಿನ್ನ ಅತ್ಯಂತ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಯಾರು? ನನ್ನ ಅತ್ಯಂತ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗುರುಕಿರಣ್. ಒಂದು ಇಲ್ಲ, ನಾನು ಹೇಳ್ತಿರೋದು ಜನರಲ್ ತಗೊಳ್ಳ, ಇವತ್ತಿನವರು ಇನ್ಯಾರು ಅಲ್ಲ, ಒಟ್ಟಾರೆಯಾಗಿ ನಿನ್ಗೆ ಇಳೆಯರಾಜ ಅವರು ತುಂಬಾ ಇಳೆಯರಾಜ ಕೀರವಾಣಿ ಅದ್ಭುತವಾದ ವಯಲಿನ್ ವಾದಕರು. ನನಗೆ ಇದು ನಗುವ ನಯನ ಮಧುರ ಅದೇನಂದ್ರೆ ಪಿಸು ಮಾತಿಗೆ ಟ್ಯೂನ್ ಮಾಡ್ಬಿಟ್ಟಿದ್ದಾರೆ ನೋಡಿ ಅವರು. ನಗುವ ನಯನ ಪಿಸು ಮಾತಿಗೆ ಟ್ಯೂನ್ ಮಾಡ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ತಕ್ಕನಾಗಿ ಆರ್.ಎನ್. ಜೇಗಪ್ಪಲ್ ಅವರು ಬರೆದಿರೋದು ಲಿರಿಕ್ ಕೂಡ. ಅಲ್ಲಿರೋದು ಆಕ್ಚುಲಿ ಒಂದು ಮೌನ. ಆ ಮೌನನೇ ನೋಡಿ, ನಗುವ ನಯನ ಮಿಡಿಯುವ ಇದೇ ಮಾತು ಯಾಕೆ ಬೇಕು? ಇವೆಲ್ಲ ಇದ್ದಾಗ ಮಾತು ಯಾಕೆ? ಪ್ರೇಮಿಗಳ ದಿನ ಎಂತ ಮಾತು ಹೇಳ್ತಾ ಇದೆಯಪ್ಪ, ಅದ್ಭುತವಾದ. ಆಮೇಲೆ ನೀನು ಈ ಹಿಂದಿನ ಹಾಡು ಯಾವ್ದು ಹೇಳಿದೆ, ಪ್ಲೇ ಆಯ್ತಲ್ಲ ಒಂದು, ನೀನು ಎಲ್ಲಿ ಕಂಪೋಸ್ ಮಾಡಿದೆ ಅದನ್ನ? ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಎಲ್ಲಿ ಕಂಪೋಸ್ ಮಾಡಿದೆ? ಹರಿದ್ರ ಚಾಪೆ ಮೇಲೆ ಕುತ್ಕೊಂಡು 350 ರೂಪಾಯಿ ಬಾಡಿಗೆ ಮನೆಯಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನ ಒಂದಂತೂ ಸ್ಪಷ್ಟ ಸರ್. ಈಗ ಯಾವುದೇ ತಾಣ ಹೊರಗಡೆ ಇದು ಏನು ವ್ಯತ್ಯಾಸ ಮಾಡಲ್ಲ, ಎಲ್ಲ ನಮ್ಮೊಳಗೆ ಸೃಷ್ಟಿ ಮಾಡಬೇಕು. ನಮ್ಮ ದೇಹ ಗಾಂಧಿ ಬಜಾರ್ ಇರಲಿ, KR ಮಾರ್ಕೆಟ್ ಅಲ್ಲಿ ಇರಲಿ, ಒಳಗಡೆ ಒಂದು ಬೃಂದಾವನ ಸೃಷ್ಟಿ ಆಗಬೇಕು. ಒಳಗಡೆ ಒಂದು ತಾಜ್ ಮಹಲ್ ಇರಬೇಕು. ಉಸಿರೇ ಭಾವ ಎಲ್ಲ ಪ್ರೇಮಿಗಳು ಅರ್ಥ ಮಾಡ್ತಾರೆ. ಕಲಾಸಿಪಾಳ್ಯ ಮಾರ್ಕೆಟ್ ಅಲ್ಲಿ ನಾನ್ ನಿಂತಿದ್ರು, ನನ್ನ ಎದೆ ಒಳಗೆ ಒಂದು ವೃಂದಾವನ ಇರ್ಬೇಕು, ಸಾಕು. ಏನ್ ಬೇಕಾದ್ರೂ ಬರೀಬಹುದು. ಎಂಥ ಮಾತಲ್ವಾ? ಅದು ಒಳಗಿನ ಇದು ಕೇವಲ ಬರವಣಿಗೆ ಅಲ್ಲ ಕಂಡ್ರು, ಇದು ಇಟ್ ಅಪ್ಲೈಸ್ ಟು ಲೈಫ್. ಹೌದು, ಎಲ್ಲದಕ್ಕೂ ಪ್ರೇಮ ಕೂಡ ಒಂದು ಬೃಂದಾವನ ಸ್ಥಾಪಿತವಾಗಬೇಕಲ್ಲ ಸರ್. ನೀವು ಬದುಕಿಗೆ ಅಂದ ತಕ್ಷಣ ಏನು ಬಂತು? ಅದಕ್ಕೆ ಸಂತೋಷ ಎಲ್ಲೂ ಹೊರಗಿನ ವಸ್ತುಗಳಲ್ಲಿ ಖಂಡಿತವಾಗೂ ಇಲ್ಲ. ಬರುತ್ತೆ ಕಾರು, ಅದಕ್ಕೆ ಬರ್ತೀನಿ. ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾದ ಮಾತಿದೆ, ರೈಟರ್ ವಿತ್ ಅ ಥಿನ್ ಪಾಕೆಟ್ ಈಸ್ ಡಿಫರೆಂಟ್ ಫ್ರಮ್ ರೈಟರ್ ವಿತ್ ಅ ಥಿಕ್ ಪಾಕೆಟ್ ಅಂತ. ಜೇಬ್ ತುಂಬಾ ಪರ್ಸಿದ್ರೆ ನಿನ್ನ ಭಾವ ಬರಲ್ಲ ಅಣ್ಣಯ್ಯ. ಹರಿದ ಚಾಪೆ ಮೇಲೆ ಕೂತಿಯಲ್ಲ, ಈ ಸುಂದರ ಬೆಳದಿಂಗಳು ಕಾಣಿಸ್ತೀನಿ ನಿನಗೆ, ಯಾಕೆಂದ್ರೆ ಮನೆ ಮಾಡಿತ್ತೋ ಇಲ್ವೋ. ಅಲ್ಲ, ಇದಕ್ಕೆ ಇನ್ನೊಂದು ಸುಂದರವಾದ ಇದಂದ್ರೆ, ಹಂಸಲೇಖ ಅವರು ಒಂದ್ಸರಿ ಹೇಳಿದ್ರಂತೆ, ನಾನು ಏನ್ ಬರ್ತಾ ಇದೆ, ಹಂಸಲೇಖ ಅವರು ಇನ್ನೊಬ್ರು ಯಾರ ಜೊತೆ ಮಾತಾಡ್ತಾ ನಿಂತಿದ್ರಂತೆ ಆಕಾಶ್ ಸ್ಟುಡಿಯೋ ಎದುರುಗಡೆ. ಯಾರೋ ಬಂದ್ರಂತೆ, ಬಂದ್ಬಿಟ್ಟು ಅವರಿಬ್ರು ಮಾತಾಡ್ತಿರಲ್ಲ, ಏನೋ ಖಾಸಗಿಯಾಗಿ ಮಾತಾಡ್ತಿರ್ಬೋದು. ಅವ್ರ ಹತ್ರ ಹೋಗೋದೋ ಬೇಡ ಅನ್ನೋ ಒಂದು ಸಂಕೋಚ ಇವರಿಗೆ. ಆ ಸಂಕೋಚ ಹಂಸಲೇಖ ಬಾರಯ್ಯ ಅಂದ್ರಂತೆ. ಇಲ್ಲ ಸರ್, ಏನೋ ಪರ್ಸನಲ್ ಮಾತಾಡ್ತಿರ್ಬೋದು. ಬಾರಯ್ಯ, ನಮ್ಮ ಪರ್ಸನಲ್ಲೂ ಏನಿಲ್ಲ, ಪರ್ಸನಲ್ಲೂ ಏನಿಲ್ಲ ಅನ್ನೋದು. ಪರ್ಸನಲ್ಲೂ ಏನಿಲ್ಲ. ಕವಿಗಳು ಹಂಗಿರ್ಬೇಕು, ಪರ್ಸನಲ್ಲೂ ಇರಬಾರ್ದು. ಏನೇ ನೀವು ಹೇಳಿ ತಿನ್ ಪಾಕೆಟ್ ಅಂದ್ರಲ್ಲ, ಪರ್ಸನಲ್ ಎಲ್ಲಿದೆ, ಎರಡು ಇರಬಾರ್ದು, ಮುಕ್ತರಾಗಿರ್ಬೇಕು ಅಂತ ಅನ್ನೋ ಭಾವ. ಮತ್ತು ಇವತ್ತು ಎಲ್ಲ ಪ್ರೇಮಿಗಳಿಗೂ ತುಂಬಾ ಇಷ್ಟ ಆಗುವಂತಹ ನಿನ್ನ ಒಂದು ಹಾಡು ಪ್ಲೇ ಮಾಡೋದು. ಪತ್ರ ಬರೆಯಲ್ಲ, ಇಲ್ಲ ಚಿತ್ರ ಹೇಗೆ ಹೇಳಲಿ ನನ್ನ ಮನ. ನಾನು ದೇವೇಗೌಡರಿಗೆ ತಮಾಷೆ ಮಾಡ್ತಿದ್ದೆ, ಅವ್ರೆಲ್ಲರಿಗೂ ಪತ್ರ ಬರೀತಾರಲ್ಲ, ಪತ್ರ ಬರೆಯಲ್ಲ ಹಾಡಕ್ಕಿಂತ ಮೋಸ್ಟ್ಲಿ ನನ್ಗೆ ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಹಾಡಲ, ಪ್ರಪೋಸ್ ಹೆಂಗ್ ಮಾಡ್ಲಿ, ಹೇಗೆ ತಿಳಿಸಲಿ ನನ್ನ ಎದೆಯ ತಳಮಳ, ಪತ್ರ ಬರೆಯ. ಈ ಪತ್ರಕ್ಕೆ ಎಂತ ವಿಶೇಷ ಸ್ಥಾನ ಕೊಟ್ಬಿಟ್ಟಿದ್ದಾನೆ. ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ, ಮೊದಲ ಪ್ರಣಯ
ಪರಿಯಿದು ಎಲ್ಲ ಹುಡುಗರು ಎಲ್ಲ ಹುಡುಗಿಯರು ಪ್ರೀತಿಗೆ ಸೋಲದೆ ಇರುವರೇ, ಸೋಲದೆ ಪ್ರೀತಿಯ ಕೊಡುವರೇ. ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತೆ ನನ್ನ, ಮರೆತು ಕೂಡ ಮರೆಯಲಾರೇನ. ಸೂಪರ್. ಇದು ಅದು ಒಂದು ಆಮೇಲೆ ತಡಿ ಒಂದು ನದಿ ಜಿಗಿ ಜಿಗ್ದಿಗ್ದ ಅರ್ಧ ಫಾರ್ವರ್ಡ್ ಮೆಸೇಜಸ್ ಬರ್ತವೆ, ಕ್ಯಾಲುಸಿಕ್ ಬಾರದ್ ಬರ್ತವೆ. ಹೌದು. ಆದರೆ ಐ ಟೆಲ್ ಯು ಕಲ್ಯಾಣ್, ಹಾರುತ್ತ ದೂರ ದೂರ, ಮೇಲೇರುವ ಬಾರ ಬಾರ, ಏನೀ ಮನೋವಿಕಾಸ, ಏನೀ ಮನೋವಿಲಾಸ, ಈ ರವ್ಯ ಕೋಶ ಪೂರ್ಣೇಂದು ಭಾಸ ಹಾಸ. ನಿಮ್ ಕೈಲಿ ಯಾಕ್ರೋ ಬರೆಯಕ್ಕಾಗ್ತಾ ಇಲ್ಲ? ಇಲ್ಲ, ಒಂದು ಬರೆಯೋ ಪ್ರಯತ್ನಗಳು ಇರ್ತದೆ. ಅವಕಾಶ ಒಂದು ಪೇಪರ್ ಕೊಟ್ಬಿಟ್ರೆ ಸಾಕು, ಬರೀಬಹುದು. ಇಲ್ಲ, ಒಂದು ಕಾಲ್ ಭಾಗದಷ್ಟಾದ್ರೆ ಬರೀಬಹುದು. ಈ ನಿಮ್ಮಂತವ್ರು ಯಾರೋ ಒಂದು ಸಿನಿಮಾ ಮಾಡಬೇಕು, ನೀವು ನಿರ್ದೇಶಕ ಓಕೆ ಮಾಡಬೇಕು. ಏನಾಗುತ್ತೆ, ಒಂದು ಈ ನಮ್ಮ ಮಿತಿ ಏನು ಅಂದ್ರೆ, ಒಬ್ಬ ಚಲನಚಿತ್ರ ಗೀತ ರಚನೆಕಾರನಾಗಿ ಒಂದು ಮಿತಿ ಇದೆ. ಇದನ್ನ ನಾವು ಬರೆದಿದ್ನ ಯಾರೋ ಸರಿ ಇದು ಬೇಕು ಬೇಡ ಅನ್ನೋದೊಂದು ಸ್ಥಾನದವ್ರು ಒಬ್ರು ಇರ್ತಾರೆ. ಒಂದು ಎಲ್ಲ ನನ್ನ ಭಾವನೆನೇ ಬರೆಯಲ್ಲ, ಮತ್ತೆ ಇನ್ನೊಂದು ತುಂಬಾ ಎಲ್ಲರಿಗೂ ಸಮಾಜದ ಎಲ್ಲಾ ಸ್ತರದ ಜನರುಗಳಿಗೂ ತಲುಪುವಂತ ಒಂದು ತಿಂಡಿ ತಯಾರಿಸಿ ಕೊಡ್ಬೇಕು ನಾವು. ಹೌದು. ಈಗ ಏನಾಗಿದೆ ನೋಡು, ಟ್ರಾಜಿಡಿ ಆಫ್ ಲಿರಿಕ್ ರೈಟಿಂಗ್ ಏನಾಗಿದೆ ಅಂದ್ರೆ, ಪ್ರೇಮಿಗಳ ದಿನ ಇದು ಪ್ರಸ್ತುತ ಹೌದೋ ಅಲ್ವೋ, ಪ್ರತಿಯೊಂದು ಹೀರೋ ಓರಿಯೆಂಟೆಡ್ ಸಾಂಗ್ಸ್ ಬರೀಬೇಕು. ಹೌದು ಹೌದು. ಅವಾಗ ನಿಮ್ಮ ಕರ್ಮ. ಹೌದು. ಪೂರ್ಣೇಂದು ಭಾಸ ಹಾಸ ಎಲ್ಲಿದೆ ಶಬ್ದ? ಇನ್ನು ಯಾವ ಕವಿ ಬೆಳೆಸ್ತಾ ಅಲ್ಲ, ಹಂಗ್ ಬರೆದ್ರೆ ಏನಪ್ಪ ಏನ್ ಕನ್ನಡ ಬರೀತಿದ್ಯಾ ಇನ್ನೊಂದು ಭಾಷೆ ಬರೀತಿದ್ಯಾ ಅಂತ ಇನ್ನೊಬ್ರು ಕೇಳೋ ಸಂದರ್ಭ ಒಂದು. ಅಲ್ಲ, ಕೇಳೋದಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಒಪ್ಕೊಳ್ಳಲ್ಲ. ಸರ್ ಯಾಕೋ ಇದು ಸೆಟ್ ಆಗ್ತಾ ಇಲ್ಲ ಸರ್ ಅಂತಾನೆ. ಕಣಿವೆಗಳಿಗೂ ಕಣ್ಣಿವೆ ಅಂತಂದ್ರೆ ಯಾವ್ದು ಕೊಂಕಣಿ ಭಾಷೆ ತರ? ದಟ್ ಇಸ್ ಅಪೋಸಿಟ್ರಿ ಕಣೋ. ಎಷ್ಟು ಚೆನ್ನಾಗಿದೆ. ಕಣ್ಣಿವೆ ಅಂತ ಬರೆದ್ರೆ ಇದು ಕೊಂಕಣಿ ಭಾಷೆನಾ ಅಂತ ಕೇಳ್ತಾರೆ. ಈಗ ನಗಬೇಕು, ಅಳಬೇಕು. ಆದ್ರೆ ಇಲ್ಲಿ ಕುರಸಿ ಅವರನ್ನ ನಾವು ಸ್ಮರಿಸಿಕೊಳ್ಳಬೇಕು. ಆ ಹಾಡು ಭಾರತದ ಬರೆದ್ರು. ಆಗಿನ ಕಾಲದಲ್ಲಿ ಸಿಂಗಪೂರಿನ ಮಾತೃಭಾಷೆನ ಕಲಿತು ಅಲ್ಲಿ ಹೋಗಿ ಟೀಚ್ ಮಾಡಿ ಸಿನಿಮಾ ಮಾಡಿದ್ರು. ಅಲ್ಲಿ ಸಿನಿಮಾ ಮಾಡಿದ್ರು. ಹೌದಾ? ಗುರಾಸಿ ಅವರ ಇತಿಹಾಸ ಇದೆಯಲ್ಲ, ಅದ್ಭುತ. ಹಿ ಲಿವ್ಡ್ ಇಟ್ ನಾಟ್ ಲಿವ್ ಲಾಂಗ್, ಫುಲ್ ಲೈಫ್ ಆಗಲಿಲ್ಲ ಅವ್ರು ಪಾಪ, ಅಕಾಲ ಮೃತ್ಯು. ಅವರು ಕೊಟ್ಟ ಕಾಂಟ್ರಿಬ್ಯೂಷನ್ ಟು ದಿ ಲಿರಿಕ್ ಅಂಡ್ ಸಿನಿಮಾ. ಸಿಂಗಾಪುರ ಕಲ್ತು ಸಿಂಗಾಪುರಲ್ಲೇ ಸಿನಿಮಾ ಮಾಡಿದ್ರು. ಹೌದು. ಅಯ್ಯೋ, ಮಹಾನ್ ಸಾಹಸಿಗಳು. ನಾವು ಪ್ರಾತಸ್ಮರಣೀಯರು ನಮಗೆ. ಏನೋ ಇವತ್ತು ಪ್ರೇಮಿಗಳ ದಿನ. ಎಲ್ಲ ಪ್ರೇಮಿಗಳು ತಿಳ್ಕೊಳ್ಳಿ, ನಾನು ಐ ಆಮ್ ಗಿವಿಂಗ್ ಎ ಕಾಲ್, SMS ಮಾಡ್ರಿ ಅಂತ ಹಾಡುಗಳನ್ನ. ಅದ್ಯಾವ ಹುಡುಗಿ ಒಲಿಯಲ್ಲ ನೋಡ್ರಿ. ಏನೀ ಕಲಾವಿಲಾಸ. ಹೌದು. ಪೂರ್ಣೇಂದು ಭಾಸ ಹಾಸ ಅಂತ ಡಿಕ್ಷನರಿ ಹುಡ್ಕೊಂಡಾದ್ರು ಅವಳು ನಿಮ್ಗೆ ಪ್ರಪೋಸಲ್ ಗೆಸ್ ಅಂತಾಳೆ. ಇಲ್ಲ ಮಾಮಗು ನಾ ಹೇಳ ಸರಿನಾ? ಅಲ್ಲ, ಏನು ಎಲ್ಲಾ ಅರ್ಥ ಆಗ್ಬಿಟ್ರೆ ಅದನ್ನ ಗಮನಿಸದೆ ಸೈಡಿಗೆ ಇಟ್ಬಿಡ್ಬೋದು. ಅಟ್ಲೀಸ್ಟ್ ಏನ್ ಬರ್ದಿದ್ದಾನೆ, ನನ್ನ ಬಗ್ಗೆ ಏನ್ ಹೇಳಿದ್ದಾನೆ, ನನ್ನ ಕುತೂಹಲಕ್ಕಾದ್ರೂ ಅವಳು ಅದ್ರ ಬಗ್ಗೆ ಜಾಸ್ತಿ ಸಮಯ ಕೊಡ್ತಾಳೆ, ಆ ಪತ್ರದ ಬಗ್ಗೆ. ಸೊ ಎಲ್ಲೋ ಪತ್ರ ಬರೆಯ ಇದೇ ಹೋಯ್ತಲ್ಲಪ್ಪ, ಕಲ್ಚರೇ ಹೋಯ್ತು. ನನ್ನ ಹೆಂಡತಿಗೆ ನಾನು ಬರೆದ ಮೊಟ್ಟ ಮೊದಲ ಪತ್ರ ಒಂದು ಗಣೇಶನ ಗ್ರೀಟಿಂಗ್ ಇಟ್ಟೆ. ಅವಳಿಗೆ ಗಣೇಶ ದೇವರು ಅಂತ ಗೊತ್ತಾಗಿತ್ತು ನನಗೆ, ಬಹಳ ಇಷ್ಟ ಅಂತ. ಒಂದು ಗ್ರೀಟಿಂಗ್ ಅಲ್ಲಿ ಹಾಡು, ಒಂದು ಹಿಂದಿ ಹಾಡು, ಯಥಾವತ್ತಾಗಿ ಆ ಹಾಡನ್ನ ಬರೆದು ಆಪ್ಕಿ ನಜರೋನ್ನ ಸಮಜಾ ಶಾಮಿಲ್ ಕರ್ಲಿಯಾ ಮುझे ಬರೆದು ಕೊಟ್ರೆ ಎಸ್, ನಮ್ಮ ಪ್ರಪೋಸಲ್ಸ್ ಹಂಗಿರ್ಬೇಕು ಸ್ವಾಮಿ. ನಿಮ್ಮ ಬಣ್ಣ, ಆಕಾರ, ರೂಪ 3 ದಿವಸ ಅದು ಆಯ್ತೇ. ನಮ್ಮ ಜ್ಞಾನ, ನಮ್ಮ ಪ್ರೀತಿ, ನೀನು ಹೇಳ್ದಂಗೆ ಇಲ್ಲೊಂದು ಬೃಂದಾವನದ ಸ್ಥಾಪನೆ, ಇದು ಪ್ರೇಮವನ್ನು ಅಮರವನ್ನಾಗಿಸ್ತದೆ. ಅದಕ್ಕೆ ನಿಮ್ಮಂಥವ್ರ ಗೀತೆಗಳನ್ನ SMS ಮಾಡೋಕೋರು ಅಲ್ವಾ? ಪತ್ರ ಬರೆಯಲ್ಲ, ಚಿತ್ರಗಳು. ನಿಂಗೇನು ಮಾಡಲಿ ಹೇಳೀಗ? ಅದಕ್ಕಿಂತ ಏನ್ ಬೇಕೋ? ನನ್ನ ಮಗಳು ಎಣಿಸ್ಬಿಟ್ಟಿದ್ದಾಳೆ ತುಂತುರು ಒಳಗೆ ಎಷ್ಟೆಲ್ಲ ತುಂಬಿ ಅಂತ ಬರ್ದಿದೀಯ ಅಂತ. ನೋಡು, ನಾವು ಯಾವುದೋ ಮೂಲೆಯಲ್ಲಿ ಕೂತು ಏನೋ ಬರಿತೀವಿ. ನಾನು ಖಾಸ್ಬಾದ್ ಬರೆಯುವಾಗ ಖಾಸ್ಬಾದ್ ಏನು ದೃಷ್ಟಿಲಿ ಇರಲ್ಲ, ಆದರೆ ನಾನು ಬರ್ದಿದ್ದು ಎಲ್ಗೋ ತಲುಪುತ್ತೆ, ನೀನು ಹಾಡಿದ್ದು ಎಲ್ಗೋ ತಲುಪುತ್ತೆ, ಯಾವುದೋ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಒಂದು ಶೋ ಅಲ್ಲಿ ಒಬ್ಬಾಕೆ ನಾನು ಹೆಣ್ಮಗಳನ್ನ ಕೇಳ್ತಾ ಇದ್ದ, ಅವನು ಯಾವ ಟಿವಿನೂ ನನಗೆ ಗೊತ್ತಿಲ್ಲ, ಕ್ಯಾನ್ಸರಿಂದ ಚೇತರಿಸ್ಕೊಂಡಂತ ಹೆಣ್ಮಗಳು. ಹೆಂಗಮ್ಮ ಚೇತರಿಸ್ಕೊಂಡೆ, ನಿಂಗೆ ಆ ಮನೋಶಕ್ತಿ ಹೆಂಗೆ ಬಂತು, ಧೀಶಕ್ತಿ ಹೆಂಗೆ ಬಂತು?
ರವಿ ಬೆಳಗೆರೆ ಅವರ ಬರಹದಿಂದಾಗ ಬಂತು. ರವಿ ಶಿ ಸ್ಯಾಡ್ ಓಪನ್ಲಿ, ರವಿ ಬೆಳಗೆರೆಯ ಬರಹಗಳಿಂದಾಗಿ ನನಗೆ ಬದುಕುವ ಶಕ್ತಿ ಬಂತು. ಆ ತಾಯಿಗೆ ನಾನು ಇವತ್ತು ನಮಸ್ಕಾರ ಮಾಡ್ತೇನೆ. ನಾನು ಬರೆಯುವಾಗ ಆಕೆ ನಾನು ಕಣ್ಣೆದುರಿಗಿರಲ್ಲ, ನೀನು ಬರೆಯುವಾಗ ಹೀರೋ ಇರ್ತಾನೆ, ಅದು ನಿನ್ನ ದುಃಖ. ಇದು ನಮ್ಮ ಸಂಜು ಗೀತ ಹಾಡು ಬರ್ದಾಗ್ಲೂ ಅಷ್ಟೇ ಸರ್. ಬರೀ ಅಮೇರಿಕಾದಿಂದ ಒಂದು ದಂಪತಿ ಫೋನ್ ಮಾಡಿದ್ರು ನನಗೆ, ಇಬ್ರು ಫೋನ್ ಮಾಡಿದ್ರು. ಅವರು ಅವ್ರ ಮಗಳು ಕೇಳೋಳಂತೆ, ಯಾವಾಗಲೂ ಡಿಫ್ರೆನ್ಸ್ ಬರೋದಂತೆ. ಇವ್ ಅಮೆರಿಕದಲ್ಲಿ ಗೊತ್ತಲ್ಲ ಡೇಟಿಂಗು ಆ ಥರದ ಸಂಸ್ಕೃತಿ, ಅವ್ರ ಮಗಳು ಬೆಳೀತಾ ಇದ್ದು, ಇವ್ರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಕರಾರಿದೆ. ಆ ಥರ ಅಲ್ಲ ಪ್ರೀತಿ ಅಂದ್ರೆ ಅದಲ್ಲ ಅಂತ ಅವ್ರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲಂತೆ. ಒಂದು ಸರಿ ಹಾಡು ಬಂದಮೇಲೆ ಅವರೇ ಫೋನ್ ಮಾಡಿದ್ರು, ನನ್ನ ಮಗಳಿಗೆ ಕೂರ್ಸ್ಕೊಂಡು ಕೇಳಿಸ್ಕೊ ಅಂದೆ. ಕೇಳಿಸ್ಕೊಂಡ್ಬಿಟ್ಟು ಒಂದೊಂದು ಲೈನೇನು ಅರ್ಥ ಹೇಳಿದೆ, ಇದು ಪ್ರೀತಿ, ಈ ಒಂದು ಅರ್ಪಣಾ ಮನೋಭಾವ ಇರ್ತದೆ ಪ್ರೀತಿಯಲ್ಲಿ, ಈ ಒಂದು ನಿಷ್ಠೆ ಇರ್ತದೆ ಪ್ರೀತಿಯಲ್ಲಿ, ಅದಲ್ಲ ಅಂತ ಹೇಳಿ ಅವರು ನಿಷ್ಠೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಅದು ದೈಹಿಕವಾಗಿ ಅಲ್ಲ, ಮನೋದೈಹಿಕವಾಗಿ ಏಕತ್ರಗೊಂಡಾಗ ಮಾತ್ರ ಅದು ಪ್ರೀತಿ ಅನ್ಸ್ಕೊಳುತ್ತೆ. ದಟ್ ಈಸ್ ಲವ್. ಇಲ್ಲ ಅವಾಗಲೇ ಮೇಲ್ ಅಂಡ್ ಫೀಮೇಲ್, ಮ್ಯಾನ್ ಅಂಡ್ ಮ್ಯಾನ್, ವುಮನ್ ಅಂಡ್ ವುಮನ್. ಇವತ್ತು ಗೇ ರೈಟ್ಸ್ ಇದಾವೆ, ಹೋರಾಟಗಳಿವೆ. ಲೆಟ್ ಮ್ಯಾನ್ ಲವ್ ಎ ಮ್ಯಾನ್ ಇಫ್ ಯು ವಾಂಟ್ಸ್. ನಿನ್ಗೆ ಉಪ್ಪಿಟ್ಟೆ ತಿನ್ಬೇಕಪ್ಪ, ನನಗೆ ಬಿರಿಯಾನಿ ತಿನ್ಬೇಕು. ಗರ್ಲ್ ಮೇಲೆ ಲವ್ ಎ ಗರ್ಲ್, ವಾಟ್ಸ್ ರಾಂಗ್ ಇನ್ ಇಟ್? ಇವತ್ತು ಎಲ್ಲ ಪ್ರೇಮಿಗಳಿಗೂ ನಾವು ಶುಭ ಕೋರಬೇಕು. ಖಂಡಿತ. ತಾಯಿ ಮಗುವಿನ ಪ್ರೇಮಕ್ಕೂ ಶುಭ ಕೋರಬೇಕು, ತಂದೆ ಮಗನ ಪ್ರೇಮಕ್ಕೆ, ತೀರಿ ಹೋದ ನನ್ನ ತಾಯಿಯ ಪ್ರೇಮಕ್ಕೂ ನನಗೂ ಶುಭ ಕೋರ್ಬೇಕು. ಇವತ್ತು ಅವರ ಅಸ್ತಿತ್ವವೇ ಹೆಚ್ಚಾಗಿರುತ್ತೆ. ಹೌದು ಹೌದು. ನಾವು ಆಕ್ಚುಲಿ ಅವರ ದೇಹ ಅಸ್ಥಿ ಆದ ತಕ್ಷಣ ಅವರ ಅಸ್ತಿತ್ವ ಇಲ್ಲ ಅನ್ಕೊಳ್ತೀವಿ. ಯಾರು ದೈಹಿಕವಾಗಿಲ್ಲವೋ ಅವರ ಅಸ್ತಿತ್ವವೇ ಹೆಚ್ಚು. ಯಾಕಂದ್ರೆ ನಮ್ಮ ತಂದೆ ತೀರ್ಕೊಂಡು 8 ವರ್ಷ ಆಯ್ತು. 2 ದಿವಸಕ್ಕೆ ಒಮ್ಮೆ ಆಲ್ಟರ್ನೇಟ್ ಡೇಸ್ ಅಲ್ಲಿ ಈಗಲೂ ನನ್ನ ಕನಸಲ್ಲಿ ಬರ್ತಾರೆ, ಬದುಕಿರ್ತಾರೆ ನನ್ನ ಕನಸಿನಲ್ಲಿ ಅವರು. ಅಲ್ಲಿ ಅಂದ್ರೆ ಅದೇ ರೀತಿ ಆ ಪ್ರೀತಿ. ನಿನ್ನ ಮನಸ್ಸಿನ್ನು ಆ ಹೊಕ್ಕಳು ಬಳ್ಳಿಯಿಂದ ಕಟ್ಟಾಗಿಲ್ಲ ಕಣ. ಅದು ಮಗು ಹುಟ್ಟಿದ ತಕ್ಷಣ ಹೊಕ್ಕಳು ಬಳ್ಳಿ ಕಟ್ ಮಾಡ್ತಾರಲ್ಲ, ಅದು ಕಟ್ ಆಗದೆ ಇದ್ದಾಗ ಕನಸು ಬಂದೇ ಬರುತ್ತೆ. ನಮ್ಮಮ್ಮ ಶಿ ವಿಸಿಟ್ಸ್ ಮೀ ಸೋ ಮೆನಿ ಟೈಮ್ಸ್. ಎಷ್ಟು ವರ್ಷ ಆಗೋಯ್ತು ನಮ್ಮಮ್ಮ ತಿರ್ಕೊಂಡು, ಆಲ್ಮೋಸ್ಟ್ 26 years. ಎಸ್, ಇವತ್ತಿಗೂ ಆ ಚಿತ್ರ ಕಣ್ಣೆದುರಿಗಿಂದ ಸರಿದಿಲ್ಲ. ನಮ್ಮಮ್ಮ ನೋಡೋಕೆ ಸಾವಿತ್ರಿ ಇದ್ದಂಗಿಲ್ಲ ಕಣ. ತೆಲುಗು ಫಿಲ್ಮ್ ಆಕ್ಟ್ರೆಸ್ ಸಾವಿತ್ರಿ. ಅಂಥ ಚಂದ, ಅಂಥ ಸುಂದರವಾದ ಹೆಣ್ಮಗಳು, ದೊಡ್ಡ ಜಡೆ, ಪ್ಯಾರಲಿಸ್ ಆಗ್ಬಿಡ್ತು. ತಲೆ ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ, ಜಡೆ ಹಾಕೊಳಕ್ಕಾಗ್ತಿರ್ಲಿಲ್ಲ. ನಾನು ಮಾಡಿದೆ. ಐ ಡಿಡ್ ಆಲ್ ದಿ ಸರ್ವಿಸಸ್ ಟು ಮೈ ಮದರ್. ಸಾರ್ಥಕತೆ ಅನ್ನೋದಕ್ಕಿಂತ ನೀನ್ ಮಾಡಿಲ್ವಾ ನಂಗೆ ಚಿಕ್ಕವನಿದ್ದಾಗ? ಅದೇ ನಾನು ಎಷ್ಟು ಸಲ ವಾಂತಿ ಮಾಡ್ಕೊಂಡು, ಎಷ್ಟು ಸಲ ನನಗೆ ಲೂಸ್ ಮೋಷನ್ ಆಯ್ತು, ಎಷ್ಟು ಸಲ ನೀನು ನೋಸ್ರ ಹರಕೆ ಹೊತ್ತೀಯೋ, ಎಷ್ಟು ನೋವು ಕೊಟ್ಟನೋ ನಾನು ನಿಂಗೆ. ಕಡೆಗಾಲದಲ್ಲಿ ನಾನು ಮಾಡ್ತೀನಿ ಬಾ, ಜಡೆ ಹಾಕ್ತಾ ಇದೆ ಕೂತ್ಕೊಂಡು. ಅದು ನಮ್ಮ ತಾಯಂದ್ರ ಮೇಲೆ ನಮ್ಗೆ ಇರಬೇಕು ಪ್ರೀತಿ. ಅದು ನಿಜವಾದ ಪ್ರೀತಿ, ನಿಜವಾದ ವ್ಯಾಲೆಂಟೈನ್. ವ್ಯಾಲೆಂಟೈನ್ ಅನ್ನೋನು ಮಗ ಒಂದು ಸಂತ. ಅವನನ್ನ ಮರಣದಂಡನೆಗೆ ಇಡ್ ಮಾಡಲಾಯಿತು, ಗುರಿಪಡಿಸಿದ್ರು. ಅವನು ಜೈಲಲ್ಲಿದ್ದಾಗ ಜೈಲರ್ನ ಮಗಳು ಕುರುಡಿ, ಅವಳಿಗೆ ಕಣ್ಣು ಬರೆಸ್ತಾರೆ ಅವರು ತಮ್ಮ ಧೀಶಕ್ತಿಯಿಂದ, ತಪೋಶಕ್ತಿಯಿಂದ ಕಣ್ಣು ಬರೆಸಿ ಅವಳಿಗೆ ನಾಳೆ ಇವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ನೇಣು ಹಾಕಬೇಕು ಅನ್ನೋವಾಗ ಒಂದು ಕಾರ್ಡ್ ಬರೀತಾರೆ. ಕೆಳಗಡೆ ಯುವರ್ ವ್ಯಾಲೆಂಟೈನ್ ಅಂತ ಸೈನ್ ಮಾಡ್ತಾರೆ. ಏನೋ ಅದು ವ್ಯಾಲೆಂಟೈನ್ಸ್ ಡೇನ ಆರಂಭ. 1990 ಈಚೆಗೆ ಭಾರತಕ್ಕೆ ಬಂತು. ಮಾಡಬೇಕು ಮಾಡಬಾರ್ದು ಅನ್ನೋ, ಅರೆ ನಾನು ಹೇಳ್ತೀನಿ, ಪ್ರೇಮಿಗಳ ದಿನಾಚರಣೆ ಅಲ್ಲ, ಪ್ರೇಮಿಗಳ ದಿನಾಚರಣೆ ನಿತ್ಯ ಅಲ್ವೇ? ಖಂಡಿತ ಖಂಡಿತ. ಆಮೇಲೆ ಪ್ರೀತಿಯ ಜೊತೆ ಪ್ರಣಯ ಸೇರ್ಕೊಂಡಾಗ ಒಂದು ಕಲರು, ಲೈಂಗಿಕತೆ ಸೇರ್ಕೊಂಡಾಗ ಒಂದು ಕಲರು, ಕರುಣೆ ಸೇರ್ಕೊಂಡಾಗ ಒಂದು ಕಲರು, ಸಿಂಪತಿ ಈ ತರದಲ್ಲಿ ಇದ್ದಾಗ ಒಂದು ಕಲರ್. ಆದ್ರೆ ಪ್ರೀತಿಯ ಜೊತೆ ಮಮತೆ ಇದ್ದಾಗ ಮಾತ್ರ ಅದರ ಕಲರೇ ಬೇರೆ. ಒಂದು ಹೆಣ್ಣಿಗೆ ಯಾವುದೇ ಭಾಗದಲ್ಲಿ ನೀವು ಮುತ್ಕೊಡಿ, ಆಕೆಗೆ ಹತ್ರ ಅನ್ಸಲ್ಲ. ಹಣೆಗೊಂದು ಮುತ್ಕೊಡಿ, ಹಣೆ ಕೊಟ್ಬಿಡಿ, ಹಣೆಗೊಂದು ಮುತ್ಕೊಡಿ, ಹಣೆ ಬರನೇ ಆಗ್ಬಿಡ್ತಾಳೆ. ಕರೆಕ್ಟ್. ಅದ್ರಲ್ಲಿ ಒಂದು ಭರವಸೆ, ಒಂದು ರಕ್ಷಣೆ. ಇಮ್ರೋಸ್ ಇಸ್ ಎ ಪೇಂಟರ್, ಅಮೃತಾ ಪ್ರೀತಮ್ ಇಸ್ ಎ ರೈಟರ್. ದೇ ನೆವರ್ ಮ್ಯಾರಿಡ್. ನಿನ್ನೆ ಹೇಳಿದೆ ಇದನ್ನ. ಅವರು 40 ವರ್ಷ ಒಟ್ಟಿಗೆ ಒಂದೇ ಮನೇಲಿದ್ರು. ಇವನ್ ರೂಮ್ಗೆ ಆಕೆ ಕರೆದ್ರೆ ಮಾತ್ರ ಹೋಗ್ಬೇಕು, ಆಕೆ ರೂಮ್ಗೆ ಇವನ್ ಕರೆದ್ರೆ ಮಾತ್ರ ಹೋಗ್ಬೇಕು. ಹಿಂಗೆ ಒಂದ್ಸಲ ಆಕೆ ಇವನ್ ಕರೀದೇನೆ ಹೋಗ್ತಾರೆ. ಅವಾಗ ಹಿ ವಾಸ್ ಪೇಂಟಿಂಗ್. ಆತನ ಪೇಂಟಿಂಗ್ ಫ್ಯಾನ್ಸಿ ಕಲರ್ ರೆಡ್ ಬಿಟ್ಟು ಬೇರೆ ಕಲರೇ ಬಳಸ್ತಿರ್ಲಿಲ್ಲ ಆತ. ಹಿ ವಾಸ್ ಫಾಂಡ್ ಆಫ್ ರೆಡ್. ಬರೀತಾ ಇದ್ದವನು ಹಿಂಗೆ ನೋಡದ, ಹಣೆ ಮೇಲೆ ಒಂದು ಕುಂಕುಮ ಬರ್ತದೆ. ದಟ್ಸ್ ಹೌ ವಿ ಗಾಟ್ ಮ್ಯಾರಿಡ್. ಇನ್ನೇನು ಬೇಕು? ಇನ್ನೇನು ಮಂಗಳವಾರ ಡೇ ಹಾಕಬೇಕು?
ಅದೇ ಇವತ್ತು ಪ್ರೇಮಿಗಳಿಗೆ ನಾವು ಇದನ್ನ ತಿಳಿ ಹೇಳಬೇಕು. ಏನು ಹೇಳ್ಬೋದು, ಇವನ್ನ ಕೂಡಿಸ್ಕೊಂಡ್ರದ್ದು ನಾನು ಆ ಕಾರಣಕ್ಕೆ. ನಿಮ್ಮಿಬ್ಬರಿಗೂ ದೊಡ್ಡ ನಮಸ್ಕಾರ. ಕವಿಗಳು ನೀವು. ನಿಮ್ಮ ಹಾಡುಗಳು ನಮ್ಮ ಹುಡುಗರ ಹೃದಯದಲ್ಲಿ ಹೊರಳಬೇಕು, ಅವರ ಮಾತುಗಳಲ್ಲಿ. ಸಾಕಷ್ಟು ಇನ್ನೂ ಕೂಡ ಅಂದ್ರೆ ಟೈಮ್ ಆಗಿದ್ದೇ ಗೊತ್ತಾಗ್ತಾ ಇಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನೆನಪುಗಳನ್ನ ನಿಜವಾಗ್ಲೂ ಆಯ್ತು. ಆ ನೆನಪುಗಳನ್ನ ಮೆಲ್ಕ್ ಹಾಕ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಎನಿವೇಸ್ ನಿಮ್ಮ ನೆನಪುಗಳೊಂದಿಗೆ ಪ್ರೇಮಿಗಳಿಗೆ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿದ್ದೀರಿ. ಧನ್ಯವಾದ ಕಲ್ಯಾಣ. ಸಂದೇಶ ಕೇಳ್ಬಿಡು, ನೀನು ಹೇಳು ಪ್ರೇಮಿಗಳಿಗೆ. ಎಲ್ಲರೂ ಎಲ್ಲರನ್ನ ಪ್ರೀತಿಸಿ, ಆದ್ರೆ ಪ್ರೇಮಿಸುವಾಗ ಮಾತ್ರ ಒಂದು ಕ್ಷಣ ಯೋಚಿಸಿ. ಗ್ರೇಟ್. ಪ್ರೀತಿ ನಿಮ್ಮ ಬದುಕನ್ನು ಬೆಳಗಬೇಕು, ಕತ್ಲಾಕ್ಸ್ಬಾರ್ದು. ಆ ಥರದಲ್ಲಿ ಪ್ರೀತಿಯನ್ನ ಜೋಪಾನ ಮಾಡಿ. ಸೋತ ಪ್ರೇಮಿಗಳಿಗೆ ಒಂದು ಮಾತಿದೆ, ಪ್ರೇಮ ಮತ್ತೆ 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 ಸಂಭವಿಸುತ್ತದೆ. ಅದನ್ನ ಯಾವತ್ತೂ ಕಳ್ಕೊಂಡೆ ಅನ್ಕೋಬೇಡಿ, ಕಳ್ಕೊಂಡಿದ್ದನ್ನ ಪಡ್ಕೊಳ್ಳೋದೇ ಬದುಕು. ನಾನು ಆ ಥರದ್ದೊಂದು ಹಾಡು ಬರ್ಬಿಟ್ಟಿದೆ, ಅದು ಹೇಳ್ಬಿಡು. ಹಾಳಾದ ಹಾಟಲ್ಲಿ ಹೊಸ ಹುಡುಗಿ ರಾವಳಿ, ಹೋದೋಳ್ ಹೋಗಲಿ ಹೊಸ ಪ್ರೀತಿ ಹುಟ್ಟಲಿ. ಈ ಹಾಡಿಗೆ ಇದು ಬಹಳ ಜನಪ್ರಿಯ ಆಗಿಲ್ದೇ ಇರ್ಬೋದು, ಅದರದ್ದೇ ಆದ ಅಭಿಮಾನಿಗಳಿದ್ದಾರೆ. ಅಣ್ಣ ಇದನ್ನ ಕೇಳಿ ನಾನು ಗಡ್ಡ ಬಿಟ್ಟು ಇನ್ನೇನು ಸಾಯ್ಬೇಕು ಅನ್ನೋ ಲೆವೆಲ್ ಇದ್ದವನು. ಗಡ್ಡ ಬಿಟ್ಟರೆ ಸಾಯಲ್ಲ, ಅವ್ನು ತಿಳ್ಕೋಬೇಕು ಅವನು. ನೋಡಿ, ನಾನು ಗಡ್ಡ ಬಿಟ್ಟರೆ ಬದುಕಿರೋದು, 30 ವರ್ಷದಿಂದ ಶೇವ್ ಮಾಡಿಲ್ಲ. ಯಾರ ಮುಖದ ಮೇಲೆ ಗಡ್ಡ ಇದೆ ಅನ್ನೋದು, ಹೌದೌದು, ಎಲ್ಲಿದೆ ಅನ್ನೋದು ಅದಕ್ಕೆ ಬೆಲೆ ಬರೋದು. ಹೌದು, ಅದ್ರ ಮೇಲೆ ಸ್ಥಾನ ಮಹಾತ್ಮ ಇದೆ. ಆದ್ರೆ ಎಷ್ಟೋ ಜನ ಮತ್ತೆ ಇಲ್ಲ ಹೊಸ ಜೀವನಕ್ಕೆ ಬಂದಿದ್ದಾರೆ ವಾಪಸ್. ನನಗಿಂತವು ಕಡಿಮೆ ಅನ್ನೋ 10 ಜನ ಈ ಹಾಡಿನ ಬಗ್ಗೆ ಹೇಳಿದ್ದಾರೆ, ನಾನು ಮತ್ತೆ ಜೀವನಕ್ಕೆ ವಾಪಸ್ ಬಂದೆ ಅಂತ ಈ ಒಂದು ಹಾಡಿನ. ಪದೇ ಪದೇ ಸಂಭ್ರಮಿಸುವುದು ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಪದೇ ಪದೇ ಸಂಭವಿಸೋದು ಮಾತ್ರ ಪ್ರೀತಿ ಒಂದೇ. ಅದು ನೀವು ಹೇಳಿದ ಬಟ್ ಏನಾಗ್ಬಿಟ್ಟಿದೆ ಸರ್, ನಾವೆಲ್ಲ ಒಂದ್ ಕಡೆ ಎಲ್ಲ ಕಡೆ ಬರ್ದು ಪ್ರೀತಿ ಒಂದೇ ಸರಿ ಅಂತ ಅಂದ್ಬಿಟ್ಟು, ಪ್ರೀತಿ ಆಕ್ಚುಲಿ 2 ಪ್ರೀತಿಗಳು ನಿಜವಾಗ್ಲೂ 2 ಪ್ರೀತಿಗಳು ವಿಫಲ ಆದ್ರೇನೆ ಬದುಕು ತಿಳಿಯೋದು. 2 ಪ್ರೀತಿಗಳು ವಿಫಲ ಆಗ್ಲಿಕ್ಕೆ ಮಾಡಬೇಕು. ಕಣ್ಣಲ್ಲಿ ಒಂದು ನೀರ ಹನಿ ಧುಮುಕದೆ ಸದಾ ಉಳಿದಿದ್ದರೆ ಮಾತ್ರ ನಿನ್ನ ನಗೆಗೆ ಸೌಂದರ್ಯ ಕಂಡ್ರಯ್ಯ. ಬಂದ್ರೋ ಇಬ್ರು, hold this. Yes, sir. This the message is given to all lovers on this great day of Valentine's Day.